Very good evening to all of you and welcome back to the Bible study. ಸತ್ಯವೇದ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇವೆ. Okay, I hope you are all doing well. ನೀವೆಲ್ಲರೂ ಚೆನ್ನಾಗಿದ್ದೇವೆ ಎಂದು ಭಾವಿಸುತ್ತೇವೆ. Praise the Lord. Praise the Lord. Why don't you greet your neighbor and tell them God loves you, Jesus loves you. ಪಕ್ಕದವರ ಹತ್ರ ಹೇಳಿ Amen. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾರೆ, Amen. ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಎಂಬುದಾಗಿ. Praise God. Praise the Lord. Okay, today we'll go directly into the teaching. ಇವತ್ತು ನಾವು ಅಧ್ಯಯನಕ್ಕೆ ಪ್ರವೇಶಿಸೋಣ. Okay, firstly I'll write on the board about the chapter 3. We're in chapter 3, right? Of ನಾವು Galatians. ಮೂರನೇ ಅಧ್ಯಾಯದಲ್ಲಿದ್ದೇವೆ, ಗಲಾತ್ಯ 3. Okay, I'll write down how many segments or how can you divide this chapter into. ಈ ಅಧ್ಯಾಯವನ್ನು ಎಷ್ಟು ಭಾಗಗಳಾಗಿ ಮಾಡಬಹುದು ಎಂಬುದಾಗಿ ನಾನು ಬೋರ್ಡ್ ಮೇಲೆ ಬರೀತೇನೆ ಮೊದಲನೇದಾಗಿ. Okay, after that we'll go step by step. ಆಮೇಲೆ ಹಂತ ಹಂತವಾಗಿ ನಾವು ಇದನ್ನು ಧ್ಯಾನಿಸೋರಾಗೋಣ. Okay, praise God. Praise the Lord. Okay, the first part is how gospel got diverted. You got diverted from the gospel. ನೀವು ಹೇಗೆ gospel ಇಂದ ಡೈವರ್ಟ್ ಆಗಿದ್ದೀರಿ ಎಂಬುದಾಗಿ. ನೀವು ಮೊದಲನೇ ಭಾಗ ಏನು ಹೇಳ್ತದೆ ಎಂಬುದಾಗಿ ಹೇಳಿದ್ರೆ ಸುವಾರ್ತೆಯಿಂದ ನೀವು ಹೇಗೆ ದೂರ ಹೋಗಿದ್ದೀರಿ ಎಂಬುದಾಗಿ. Okay, the second one, that is verse 6 to 9. Here he gives the example of Abraham. ಅಬ್ರಹಾಮನ ಉದಾಹರಣೆಯನ್ನು ಗಲಾತ್ಯ 3ನೇ ಅಧ್ಯಾಯ 6ರಿಂದ 9ನೇ ವಚನದಲ್ಲಿ ನಾವು ನೋಡ್ತೇವೆ. And he tells gospel of Jesus Christ is the God's plan from the beginning. ಯೇಸು ಸ್ವಾಮಿಯ ಒಂದು ಸುವಾರ್ತೆ ಅದು ದೇವರ ಒಂದು ಮೊದಲಿನಿಂದಲೇ ಇದ್ದಂತಹ ಒಂದು ಆಶೆ ಅಥವಾ ಒಂದು ಆಜ್ಞೆ ಆಗಿತ್ತು ಎಂಬುದಾಗಿ. ಅಂದ್ರೆ ನ್ಯೂ ಟೆಸ್ಟಮೆಂಟ್ ಇಂದ ಬಂದದಲ್ಲ, ಮೊದಲಿಂದಲೂ ದೇವರ ಪ್ರಣಾಳಿಕೆ ಇದೆ ಎಂಬುದಾಗಿ. Praise God. Then the third one is verse 10 to 14. He talks about the curse of the law. ಧರ್ಮಶಾಸ್ತ್ರದಿಂದ ಬಂದ ಶಾಪವು ಅಥವಾ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಹಿಂಬಾಲಿಸದಿದ್ದರೆ ಶಾಪಗ್ರಸ್ತರಾಗ್ತಾರೆ ಎಂಬ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. Then we go to the fourth one, that is 15th to 18th verse. There he talks about the promise of God came before the law. ದೇವರ ವಾಗ್ದಾನವು ಧರ್ಮಶಾಸ್ತ್ರಕ್ಕಿಂತ ಮುಂಚಿತವಾಗಿ ಇದ್ದಂತದಾಗಿದೆ ಎಂಬುದಾಗಿ ನಾವು ಆ ಭಾಗದಲ್ಲಿ ತಿಳಿಯುತ್ತೇವೆ. 4ನೇ ಭಾಗ. And the fifth one is from 19 to 22. 5ನೆಯ ಒಂದು ಭಾಗ 19ರಿಂದ 22ನೇ ವಚನಗಳು. Why did God give the law? ದೇವರು ಧರ್ಮಶಾಸ್ತ್ರವನ್ನು ಯಾಕೆ ಕೊಟ್ಟಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. Okay, and then in the next part 23 to 25 he explains that law is like a guardian to the child. 23ರಿಂದ 25ನೇ ವಚನ ನಾವು ನೋಡೋದಾದ್ರೆ ಧರ್ಮಶಾಸ್ತ್ರವು ಒಂದು ಮಗುವಿಗೆ ಬಾಲ ಶಿಕ್ಷೆ ಇದ್ದಂತೆ ಇದೆ ಎಂಬುದಾಗಿ ನಾವು ತಿಳಿಯುತ್ತೇವೆ. Okay, and the last segment he talks about the new identity in Christ Jesus. ಕೊನೆಯ ಭಾಗ ಯೇಸು ಕ್ರಿಸ್ತನಲ್ಲಿ ನಮಗಿರುವಂತಹ ನೂತನವಾದಂತಹ ಗುರುತಿನ ಕುರಿತಾಗಿ ಮಾತನಾಡ್ತಾ ಇದೆ. Okay, praise the Lord. Praise the Lord. Hallelujah. So we'll read the verses and then we'll discuss about those. ನಾವು ಈ ವಚನಗಳನ್ನು ಓದಿ ಇನ್ನು ಹೆಚ್ಚಾಗಿ ಇದನ್ನು ಧ್ಯಾನಿಸೋರಾಗೋಣ. Okay, let's go to the first segment, that is verse 1 to 5. 1ರಿಂದ 5ನೇ ವಚನಗಳನ್ನು ನಾವು ಓದುವವರಾಗೋಣ. ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟವನಲ್ಲವೇ? ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳುಕೊಳ್ಳಬೇಕೆಂದಿದ್ದೇನೆ. ನೀವು ದೇವರ ಆತ್ಮನನ್ನು ಹೊಂದಿದ್ದು ನೇಮನಿಷ್ಠೆಗಳನ್ನು ಅನುಸರಿಸುವುದರಿಂದಲೋ ಕೇಳಿ ನಂಬಿದ್ದರಿಂದಲೋ ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ? ದೇವರ ಆತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ನೀವು ಎಷ್ಟು ಬಾಧೆಗಳನ್ನು ಅನುಭವಿಸಿದ್ದು ವ್ಯರ್ಥವೇ ಎಂದು ಹೇಳಬೇಕೇನೋ? ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಯಿತು? ನೀವು ನೇಮನಿಷ್ಠೆಗಳನ್ನು ಅನುಸರಿಸುವುದರಿಂದಲೋ ಕೇಳಿ ನಂಬಿದ್ದರಿಂದಲೇ. Yes, praise the Lord. Praise the Lord. Okay, very strong words here in the 5 verses. ತುಂಬಾ ನೇರವಾಗಿ ಕಠಿಣವಾದಂತಹ ಮಾತುಗಳನ್ನ ಇಲ್ಲಿ ಪೌಲನು ನುಡಿಯುವುದನ್ನು ನಾವು ನೋಡ್ತೇವೆ. He starts with saying, "Oh foolish Galatians, who bewitched you?" ಬುದ್ಧಿ ಇಲ್ಲದ ಗಲಾತ್ಯದವರು ಯಾರು ನಿಮ್ಮನ್ನು ಮರಳುಗೊಳಿಸಿದರು ಎಂದು ಮಾತಿನಿಂದ ಪೌಲನು ಶುರು ಮಾಡುವುದನ್ನು ನಾವು ನೋಡ್ತೇವೆ. So this itself is a very shocking statement. ಇದು ತುಂಬಾ ಒಂದು ಆಶ್ಚರ್ಯಕರವಾದಂತಹ ಒಂದು ಸಂಗತಿ ಆಗಿದೆ. Okay, he asked them 6 questions here. 6 ಪ್ರಶ್ನೆಗಳನ್ನ ಪೌಲನು ಇಲ್ಲಿ ಕೇಳ್ತಾ ಇದ್ದಾನೆ. He asked, first question is, who bewitched you? ನಿಮ್ಮನ್ನು ಯಾರು ಮರಳುಗೊಳಿಸಿದರು ಎಂಬುದು ಮೊದಲನೇ ಪ್ರಶ್ನೆ. So ಈಗ word bewitched ಎಂಬುದಾಗಿ ನಾವು ನೋಡುವ. ವರ್ಡ್ bewitched ಅಥವಾ ಮರಳುಗೊಳಿಸಿದರು ಎಂಬುದಾಗಿ. So the Greek word used there is baskaino, BASKINO, baskaino ಎಂಬ ಪದವು ಅಲ್ಲಿ ಉಪಯೋಗಿಸಲ್ಪಟ್ಟಿದೆ, bewitched ಎಂಬುದಾಗಿ. ಓಕೆ, ಅದರ ಅರ್ಥವೇನೆಂದ್ರೆ ಟು ಬಿ ಅಂಡರ್ ದ ಸ್ಪೆಲ್, ಮಾಟ ಮಂತ್ರ ಎಂಬುದಾಗಿ. ಓಕೆ, ಅಂಡರ್ ದ ಸ್ಪೆಲ್, ದಟ್ ಇಸ್ ದ ವೆರಿ ಮೀನಿಂಗ್ ಆಫ್ ಇಟ್. bewitched ಅಂದ್ರೆ ಏನು? ಟು ಬಿ ಅಂಡರ್ ದ ಸ್ಪೆಲ್, ಮಾಟ ಮಂತ್ರದ ಕೆಳಗೆ ಇದ್ದೀರಾ ಎಂಬುದಾಗಿ. ಇದ್ದಾರೆ ಅಂತ ಅಲ್ಲ, ಹಾಗೆ ಇದ್ದೀರಾ ಎಂಬುದಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ವೆರಿ ಸ್ಟ್ರಾಂಗ್ ವರ್ಡ್ ಹಿ ಯೂಸ್ಡ್. ಓಕೆ, ಸೊ ವೈ ಹಿ ಇಸ್ ಆಸ್ಕಿಂಗ್ ದಟ್ ಕ್ವಶನ್? ಯಾಕೆ ಈ ಪ್ರಶ್ನೆಯನ್ನು ಪೌಲರು ಕೇಳ್ತಾ ಇದ್ದಾರೆ? ಹಿ ಇಸ್ ಆಸ್ಕಿಂಗ್ ದಟ್ ಕ್ವಶನ್ ಬಿಕಾಸ್ they, after everything, so much of ministry there and receiving the true gospel of grace, they immediately turned away from that and embraced the law. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಇಷ್ಟೆಲ್ಲ ಯೇಸು ಸ್ವಾಮಿನ ಸುವಾರ್ತೆಯನ್ನು ಸ್ವೀಕರಿಸಿದ ಮೇಲೆ ಅವರು ದೂರ ಹೋದ್ರಲ್ಲ ಎಂಬ ಒಂದು ನೋವಿನಿಂದ ಪೌಲನು ಈ ಪ್ರಶ್ನೆಯನ್ನು ಕೇಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಏನದು ಎಂಬ್ರೇಸಿಂಗ್ ದ ಲಾ ಅಂದ್ರೆ? ಲಾಸ್ಟ್ ವೀಕ್ ನಾವು ಓದಿದೀವಲ್ಲ, ಧರ್ಮಶಾಸ್ತ್ರಕ್ಕೆ ಮುತ್ತಿಡುವಂತದ್ದು ಎಂಬುದಾಗಿ ಹೇಳಿದ್ರೇನು? ವಾಟ್ ಡಸ್ ದಟ್ ಮೀನ್?
Did they leave grace of God completely? Is that the meaning? ಅದರ ಅರ್ಥ ಏನು? ಅವರು ಕೃಪೆಯನ್ನ ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾರಾ, ಮರೆತು ಬಿಟ್ಟಿದ್ದಾರಾ, Or they're adding something to grace? ಅಥವಾ ಕೃಪೆಗೆ ಏನೋ ಸೇರಿಸ್ಕೊಳ್ತಾ ಇದ್ದಾರಾ? Okay. What they were doing? ಅವ್ರು ಏನ್ ಮಾಡ್ತಾ ಇದ್ರು? These Judaizers, some Judaizers, ಯಹೂದ್ಯ ಜನರು ಅಲ್ಲಿ ಕೆಲವರು they came and they started to teach them that you should have go through the circumcision ನೀವು ಸುನ್ನತಿ ಮಾಡಿಸ್ಕೊಳ್ಬೇಕು ಖಂಡಿತವಾಗಿ ಎಂಬುದಾಗಿ ಬಂದು ಗಲಾತ್ಯ ಸಭೆಗೆ ಬೋಧಿಸ್ತಾ and ಇದ್ರು. you have to follow some Jewish laws ಮತ್ತು ಕೆಲವು ಯೂದ ನಿಯಮಗಳನ್ನು ನೀವು ಪಾಲಿಸಬೇಕು, ಯಹೂದ್ಯ ನಿಯಮ and ಎಂಬುದಾಗಿ. you have to be in a certain way, wear certain dress. ಒಂದು ಪದ್ಧತಿಯ ಒಂದು ವಸ್ತ್ರ ನೀವು ಧರಿಸಬೇಕು, ಪದ್ಧತಿಯಾಗಿ ಜೀವಿಸಬೇಕು ಎಂಬುದಾಗಿ ಗಲಾತ್ಯದವರಿಗೆ ಹೇಳ್ತಾ ಇದ್ರು. So what they were trying to teach is Jesus is not enough. That's what they are saying. ಯೇಸು ಸ್ವಾಮಿ ಒಬ್ಬರೇ ಸಾಕಾಗುವುದಿಲ್ಲ, ನಿಮ್ಮ ಕ್ರಿಯೆಗಳು ಕೂಡ ಬೇಕಾಗಿದೆ ಎಂಬುದಾಗಿ ಬೋಧಿಸ್ತಾ ಇದ್ರು. So what they are teaching is faith in Jesus plus Mosaic law, law of Moses. ಅವ್ರೇನ್ ಕಳಿಸ್ತಾ ಇದ್ರು? ಯೇಸು ಸ್ವಾಮಿ ನಂಬಿಕೆ ಬೇಕು, ಅದು ಮಾತ್ರವಲ್ಲದೆ ಮೋಶೆಯ ಧರ್ಮಶಾಸ್ತ್ರ ಕೂಡ ನೀವು ಪಾಲಿಸಬೇಕು ಎಂಬುದಾಗಿ. Okay, so it's like saying that you have faith in God, but now you have to do good works, otherwise you won't have your salvation. ಅಂದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡೋ ಹೌದು, ಆದ್ರೆ ನೀನೀಗ ಒಳ್ಳೆ ಕ್ರಿಯೆ ಮಾಡ್ಬೇಕು, ಇಲ್ಲದ್ರೆ ನಿನಗೆ ರಕ್ಷಣೆ ಇಲ್ಲ. So he's using the word bewitched. ಇಲ್ಲಿ ಯಾವತ್ತೂ ಉಪಯೋಗಿಸುತ್ತಿರುವ ಪದ ಬಿವಿಚ್ಡ್ ಅಥವಾ Okay. ಮಾಟ ಮಂತ್ರಗಳನ್ನು ನಿಮ್ಮ ಮೇಲೆ ಮಾಡಿದ್ದಾರಾ ಎಂಬುದಾಗಿ. ಓಕೆ, ಮಾಡಿದಾರಂತಲ್ಲ ಮಾಡಿದ್ದಾರಾ ಎಂಬುದಾಗಿ ಕೇಳ್ತಾ ಇದ್ದಾನೆ. Yes. ಅದರ ಅರ್ಥವೇನೆಂದ್ರೆ ನೀವು ಸ್ಪಿರಿಚುವಲಿ ಒಂದು ಡಿಸೆಪ್ಷನ್ ಆಗಿ, ಆ ಡಿಸೆಪ್ಷನ್ ಅಂದ್ರೆ ಮೋಸಕ್ಕೆ ಒಳಗಾಗಿದ್ದೀರಿ ಎಂಬುದಾಗಿ. ಸ್ಪಿರಿಚುವಲ್ ಡಿಸೆಪ್ಷನ್, ಆತ್ಮಿಕವಾದಂತಹ ಮೋಸಕ್ಕೆ ನೀವೆಲ್ಲರೂ ಒಳಗಾಗಿದ್ದೀರಾ ಎಂಬ ಪ್ರಶ್ನೆಯನ್ನು ಪೌಲನ್ ಕೇಳ್ತಾ ಇದ್ದಾರೆ. Praise God. So again he's asking another question. Did you receive spirit by works or faith? ನಿಮ್ಗೆ ದೇವರ ಆತ್ಮವು ನೀವು ಹೊಂದಿದ್ದು ನಿಮ್ಮ ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಎಂಬ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. Okay, he's actually not expecting answer. ಉತ್ತರ ಕೇಳ್ತಾ ಬಯಸ್ತಾ ಇಲ್ಲ. He's actually scolding them. ಅವರಿಗೆ ಬೈತಾ ಇದ್ದಾನೆ ಅವನು. Okay, he's actually telling them, hey, you don't remember this? How did you receive the spirit? ಅಯ್ಯೋ, ಇಷ್ಟು ನಿಮಗೆ ನೆನಪಿಲ್ವಾ, ನೀವು ಹೇಗೆ ಆತ್ಮ ಭರಿತರಾಗಿದ್ದೀರಾ ಅಂತ. Okay, by doing some works, you did great works, that's why God's spirit came upon you. ನಿಮ್ ಒಳ್ಳೆ ದೊಡ್ಡ ನೇಮ ನಿಷ್ಠೆಗಳನ್ನು ಮಾಡಿದ್ದೀರಾ, ಆದುದರಿಂದ ದೇವರ ಆತ್ಮ ನಿಮ್ಮ ಮೇಲೆ ಬಂತ. Are you so perfect that Holy Spirit wants to work with you? ನೀವೆಷ್ಟು ಸಂಪೂರ್ಣವಾಗಿದ್ದೀರಾ, ಪವಿತ್ರಾತ್ಮ ನಿಮ್ಮ ಜೊತೆ ಕೆಲಸ ಮಾಡಬೇಕೆಂಬುದಾಗಿ. Or is it by faith in Jesus Christ? ಅಥವಾ ನಂಬಿಕೆಯಿಂದಲೂ, ಕ್ರಿಸ್ತನಲ್ಲಿರುವ ನಂಬಿಕೆಯಿಂದಲೂ ನಂಬಿಕೆಯಿಂದ ನೀವು ಆತ್ಮವನ್ನು ಅನುಭವಿಸಿದ್ದೀರಾ. Praise the Lord. Praise the Lord. What is the answer? ಉತ್ತರವೇನು? Only by faith. Right? ನಂಬಿಕೆಯಿಂದ ಮಾತ್ರ. Okay, see, let's go further. He's asking, are you foolish? He's asking. ನೀನ್ ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ? Okay, ಅಂತ ಕೇಳ್ತಾ ಇದ್ದಾನೆ, right? ಅಂತ ಕೇಳ್ತಾ ಇದ್ದಾನೆ. So very strongly Paul is condemning them or rebuking them. ತುಂಬಾ ಕಠಿಣವಾಗಿ ಗದರಿಸ್ತಾ ಇರುವುದನ್ನ ನಾವು ನೋಡ್ತೇವೆ ಇಲ್ಲಿ. Okay, and the fourth question he asks is very interesting. ನಾಲ್ಕನೇ ಪ್ರಶ್ನೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. Okay, we should note this question. What has begun by the Spirit, do you want to perfect it by the faith? ದೇವರು ತನ್ನ ಆತ್ಮನಿಂದ ನಿಮಗೆ ಹೇರಳವಾಗಿ ಕೊಟ್ಟ ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ ಆಯಿತು? So what he asks, what has begun by the Spirit of God? ದೇವರ ಆತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಾಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? Praise the Lord. Praise the We Lord. have to note this point. ಈ ಒಂದು ಪಾಯಿಂಟ್ ಅನ್ನ ನಾವು ಮಾಡಬೇಕಾಗಿದೆ. We usually think ನಾವು ಸಾಮಾನ್ಯವಾಗಿ ಆಲೋಚಿಸ್ತೇವೆ salvation is by the grace only. ರಕ್ಷಣೆ ಕೃಪೆಯಿಂದಲೇ, We received it by faith. ನಾವು ನಂಬಿಕೆಯಿಂದ ಅದನ್ನು We ಸ್ವೀಕರಿಸಿದ್ದೇವೆ, are sealed by the Holy Spirit. ನಾವು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆ. We also think that we have to do some good works. ನಾವು Otherwise, ಆಲೋಚಿಸ್ತೇವೆ ನಾವು ಒಳ್ಳೆ ಕ್ರಿಯೆಗಳನ್ನು ಕೂಡ ಮಾಡಬೇಕಾಗಿದೆ. okay, otherwise we cannot keep salvation. ಇಲ್ಲದ್ರೆ ರಕ್ಷಣೆ ಅನುಭವವನ್ನು ನಮ್ಮ ರಕ್ಷಣೆ ನಮಗೆ ಕಾಪಾಡಲಿಕ್ಕೂ ಆಗುದಿಲ್ಲ ಅಂದಾಗಿ. Or we think that God won't listen to me because I did not do well this week. ಅಥವಾ ಈ ವಾರ ನಾನು ಒಳ್ಳೆ ಮಾಡದಿದ್ದ ಕಾರಣ ದೇವರು ನನಗೆ ನನ್ನ ಪ್ರಾರ್ಥನೆಗೆ ಮೊರೆ ಕೊಡ್ಲಿಲ್ವಾ Or ಎಂಬ ಒಂದು ಅನುಭವ we may think that ಪ್ರಶ್ನೆ ಬರುತ್ತೆ. We may think that God is disappointed because today I failed. ಇವತ್ತು ನಾನು ಸೋಲಿದ್ದ ಕಾರಣ ದೇವರು ನನ್ನಲ್ಲಿ ತುಂಬಾ ನಿರಾಶೆ ಹೊಂದಿದ್ದಾನೆ ಎಂಬುದಾಗಿ ನಾವು ಆಲೋಚಿಸ್ತೇವೆ. This is a very dangerous thought. ಇದು ತುಂಬಾ ಭಯಾನಕವಾದಂತ ಆಲೋಚನೆ. Anything happens in our life, ನಮ್ಮ ಜೀವಿತದಲ್ಲಿ ಏನಾದ್ರೂ ಕೂಡ we think that God is punishing. ದೇವರು ನಮಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ಆಲೋಚಿಸ್ತೇವೆ. Any problem happens, small ಯಾವ problem ಸಮಸ್ಯೆ comes. ಬಂದರೂ ಕೂಡ, Okay, even if it is small problem, ಚಿಕ್ಕ ಸಮಸ್ಯೆ ಆದ್ರೂ we start thinking that God is against us. ನಾವು ಆಲೋಚಿಸ್ತೇವೆ ದೇವರು ನಮ್ಮ ವಿರುದ್ಧವಾಗಿದ್ದಾರಾ ಎಂಬುದಾಗಿ. Or if any spiritual issue comes, any dreams, any visions, any spiritual attacks come. ಆತ್ಮಿಕವಾದಂತಹ ಆಲೋಚನೆಗಳು ಅಂದ್ರೆ ಆತ್ಮಿಕವಾದಂತಹ ನಿಮಗೆ ಕನಸುಗಳು, ದರ್ಶನಗಳು ಬಂದ್ರೆ ಅಥವಾ ಆತ್ಮಿಕವಾದ ಹೋರಾಟಗಳು ಬಂದ್ರೆ, ದುರಾತ್ಮ ಸಂಬಂಧವಾದ ಏನಾದ್ರೂ ಕನಸು ಏನಾದ್ರೂ ಬಂದಿದೆ ಇಟ್ಕೊಂಡು ನಾವೇನ್ ಅನ್ಕೊಳ್ತೇವೆ, ಗಾಡ್ ಇಸ್ ಅಗೇನ್ಸ್ಟ್ ಮೀ ಬಿಕಾಸ್ ಐ ಫೇಲ್ಡ್. ದೇವರು ನನ್ನ ವಿರುದ್ಧವಾಗಿದ್ದಾನೋ ಆದುದರಿಂದ ನನಗೆ ಈ ತರ ಅಂತ ಕನಸು ಬರ್ತಾ ಇದೆ ದುರಾತ್ಮದಿಂದಾಗಿ ನಾವು ಆಲೋಚಿಸ್ತೇವೆ. If you are thinking like that, this question is for you. ನೀವು ಹೀಗೆ ಆಲೋಚಿಸೋದಾದ್ರೆ ಈ ಪ್ರಶ್ನೆ ನಿಮಗೋಸ್ಕರ. Okay, what God has begun through His Spirit, do you want to complete it by your works or do you want to continue by faith?
ದೇವರು ತನ್ನ ಆತ್ಮನಿಂದ ಪ್ರಾರಂಭಿಸಿದನ್ನ ಈಗ ನೀವು ನಿಮ್ಮ ಕ್ರಿಯೆಗಳಿಂದ ಪೂರೈಸಲಿಕ್ಕೆ ಹೊರಟಿದ್ದೀರಾ ಎಂಬುದಾಗಿ. Praise the Lord. Praise the Lord. So, and again, we go further. He asks one more question. Did you suffer for Christ in vain? ನೀವು ಅಷ್ಟು ಬಾಧೆಗಳನ್ನು ಅನುಭವಿಸುವುದು ವ್ಯರ್ಥವೋ ಎಂಬುದಾಗಿ 4ನೇ ವಚನದಲ್ಲಿ ನಾವು ನೋಡ್ತೇವೆ. Look at this. This Galatians, they suffered for Christ. ಗಲಾತ್ಯ ಸಭೆಯ ಕುರಿತಾಗಿ ನಾವು ಮಾತಾಡ್ತಾ ಇದ್ದೇವೆ. ಕ್ರಿಸ್ತನಿಗೋಸ್ಕರ ಅವರು ಎಂತ ಶ್ರಮೆಯನ್ನು ಅನುಭವಿಸಿದ್ರು ನಮಗೆ ಗೊತ್ತು. They went through severe persecution. ತುಂಬಾ ಹಿಂಸೆಯಿಂದ ಅವರೆಲ್ಲರೂ ಹಾದು ಹೋದ್ರು. They stood strong for the gospel. ಅವರು ಸುವಾರ್ತೆಗಾಗಿ ಬಲವಾಗಿ ನಿಂತ ಸಭೆ ಆಗಿದ್ರು. Satan tried everything, but nothing could shake them. ಸೈತಾನ ಎಲ್ಲಾ ಹೋರಾಟವನ್ನು ಮಾಡಿದಾದ್ರೆ ಯಾವುದು ಕೂಡ ಅವರನ್ನು ಅಲುಗಾಡಿಸಲಿಕ್ಕೆ ಆಗಲಿಲ್ಲ. But some lies from Judaizers, some people. ಯೆಹೂದ್ಯ ಜನರಿಂದ ಬಂದಂತಹ ಕೆಲವು ಸುಳ್ಳುಗಳು, some small thoughts in the mind they put. ಕೆಲವು ಆಲೋಚನೆಗಳನ್ನು ಅವರು ಆ ಗಲಾತ್ಯ ಸಭೆಯ ಮೇಲೆ ಹಾಕಿದ್ರು. ಇನ್ನು ನಮ್ಮಲ್ಲಿ ನಮಗೆ ರಕ್ಷಣೆ ಉಂಟಾ, ನಾನು ಕಲ್ತ್ಕೊಂಡಿದ್ದೇನಾ, or is it gone, is it there? ಈ ಒಂದು ಪ್ರಶ್ನೆಯನ್ನು ಅವರ ಹೃದಯದಲ್ಲಿ ಬರುವಾಗೆ ಮಾಡಿದ್ದನು. ಅದೇನೆಂಬುದಾಗಿ ಹೇಳಿದ್ರೆ, ಇನ್ನು ನಿಮ್ಮ ರಕ್ಷಣೆ ನಿಮ್ಮಲ್ಲಿ ಇದೆಯಾ ಅಥವಾ ನೀವು ಅದನ್ನು ಕಲ್ತ್ಕೊಂಡಿದ್ದೀರಾ ಎಂಬ ಒಂದು ಪ್ರಶ್ನೆ. Or am I still loved by God or not? ನಾನು ದೇವರಿಂದ ಇನ್ನೂ ಪ್ರೀತಿಸಲ್ಪಟ್ಟಿದ್ದೇನೋ ಇಲ್ವೋ ಎಂಬ ಪ್ರಶ್ನೆ. Today let us make a confirmation in our heart. ಇವತ್ತು ನಾವು ಒಂದು ನಿರ್ಧಾರವನ್ನು ನಮ್ಮ ಹೃದಯದಲ್ಲಿ ತೆಗೆದುಕೊಳ್ಳುವಾಗ that our relationship with God is not based on our performance, but it's based on what Christ has done. ನಮ್ಮ ಮತ್ತು ಕ್ರಿಸ್ತನ ಸಂಬಂಧ ನಮ್ಮ ಒಂದು ಪ್ರಯತ್ನದಿಂದ ಅಲ್ಲ, ಅದು ಕ್ರಿಸ್ತನು ಕ್ರೂಜಲ್ಲಿ ಮಾಡಿದಂತ ಕ್ರಿಯೆಯಿಂದವೇ ಆಗಿದೆ. Okay, so please read once again. It's a very strong statement from Paul. ಮತ್ತೊಂದು ಬಾರಿ ಓದಿ, ಅದು ಪೌಲನಿಂದ ಬಂದಂತ ಒಂದು ತುಂಬಾ ಒಂದು ಶಕ್ತಿಯುತವಾದಂತ ಒಂದು ಪ್ರಶ್ನೆ ಆಗಿದೆ. Don't let this thought come to your mind that God is punishing for something. ಈ ಆಲೋಚನೆ ನಿಮ್ಮ ಮನಸ್ಸಿಗೆ ಬರ್ಲಿಕ್ಕೆ ಬಿಡಬೇಡಿ. ಕ್ರಿಸ್ತನು ದೇವರು ಯಾವುದಕ್ಕೋಸ್ಕರ ನನಗೆ ಹೀಗೆ ಶಿಕ್ಷಿಸ್ತಾ ಇದ್ದಾನೆ ಎಂಬ ಒಂದು ಪ್ರಶ್ನೆ. Okay, last question. ಕೊನೆಯ ಪ್ರಶ್ನೆ. Does God work miracles by the law or faith? ದೇವರು ಅದ್ಭುತ ಕ್ರಿಯೆಗಳನ್ನು ಮಾಡುವಂತದ್ದು ಧರ್ಮಶಾಸ್ತ್ರದಿಂದಲೋ ನೀವು ನಿಮ್ಮ ನಂಬಿಕೆಯಿಂದಲೋ ಎಂಬುದಾಗಿ. Praise the Lord. Praise the Lord. It is all by faith, faith alone. ನಂಬಿಕೆಯಿಂದಲೇ ಮಾತ್ರ. Hallelujah. It is alone by faith. ನಂಬಿಕೆಯಿಂದ ಮಾತ್ರ. If you see one example, ಈ ಒಂದು ಉದಾಹರಣೆ ನೋಡೋದಾದ್ರೆ, when Peter and John were walking at the temple gate, ಪೇತ್ರನು ಮತ್ತು ಯೋಹಾನನು ಆ ಒಂದು ದೇವಾಲಯದ ದ್ವಾರದಲ್ಲಿ ನಡೆಯುತ್ತಾ ಇರುವಾಗ, there was a lame man, right? ಅಲ್ಲಿ ಒಬ್ಬ ಕುಂಟನಿದ್ದನು. He asked, can you heal me? ನನ್ನನ್ನು ಗುಣಪಡಿಸಿ ಎಂಬುದಾಗಿ ಕೇಳ್ತಾನೆ. Give me something, he was asking. That's what he was asking. ಕೊಡು ಎಂಬುದಾಗಿ ಕೇಳ್ತಾನೆ. Okay, so what Peter says, ಪೇತ್ರನೇ ಹೇಳ್ತಾನೆ, I don't have any silver and gold. ನನಗೆ ಚಿನ್ನ ಇಲ್ಲ, ನನ್ನಲ್ಲಿ ಬೆಳ್ಳಿ ಇಲ್ಲ. I'll give you what I have. ನನ್ನಲ್ಲಿ ಇದ್ದದ್ದು ನಾನು ನಿಮಗೆ ಕೊಡ್ತೇನೆ. That's the name of Jesus. ಅದು ಯೇಸು ಸ್ವಾಮಿಯ ಹೆಸರೇ ಆಗಿತ್ತು. He says that in the name of Jesus, the Nazareth, raise up and ಆತನು ಹೇಳ್ತಾನೆ, ಯೇಸು ಸ್ವಾಮಿ, ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಎದ್ದು ನಡೆದಾಡೆಂಬುದಾಗಿ. So everybody will gather and ask, how did this happen? ಎಲ್ಲರೂ ಸೇರಿ ಕೇಳ್ತಾರೆ, ಇದು ಹೇಗೆ ಆಯ್ತು, ಸಾಧ್ಯವಾಯ್ತು ಎಂಬುದಾಗಿ. Peter and John, they stand in the midst of the people, right? Peter ಮತ್ತು ಯೋಹಾನನು ಜನರ ಮಧ್ಯದಲ್ಲಿ ನಿಂತು ಸುವಾರ್ತೆಯನ್ನು ಬೋಧಿಸಲಿಕ್ಕೆ ಶುರು ಮಾಡ್ತಾರೆ. He says that ಭಕ್ತಿಯಿಂದಾಗಲಿ ಶಕ್ತಿಯಿಂದಾಗಲಿ ಆಗಿರುವ ಕಾರ್ಯವಲ್ಲ. Praise the Lord. ಯಾರಿಂದ ಆದದು? ಯೇಸು ಕ್ರಿಸ್ತನಿಂದ ಮಾತ್ರ. Praise the Lord. ಆತನ ಕೃಪೆಯಿಂದಲೇ ಆದ ಕಾರ್ಯ. Praise God. ಇದು ಯಾರು ಹೇಳ್ತಾ ಇದ್ದಾರೆ? ಪೇತ್ರನು ಹೇಳ್ತಾ ಇದ್ದಾನೆ. Peter declares saying that this is not by my divinity or strength, my prayer or the way I am, but it is only by the grace of God. ಪೇತ್ರನು ಆ ಮಧ್ಯದಲ್ಲಿ ನಿಂತು ಸಾಕ್ಷಿ ಕೊಡ್ತಾ ಇರುವುದನ್ನ ನಾವು ನೋಡ್ತೇವೆ. ಇದು ನನ್ನ ಬಲದಿಂದ, ನನ್ನ ಜ್ಞಾನದಿಂದ, ನನ್ನ ದೈವಿಕತ್ವದಿಂದ ಆದದ್ದಲ್ಲ, ಅದು ಕ್ರಿಸ್ತನಲ್ಲಿದ್ದ ನಂಬಿಕೆಯಿಂದಲೇ ಸಾಧ್ಯ ಎಂಬುದಾಗಿ. Praise God. ನನ್ನ ಭಕ್ತಿಯಿಂದ ಅಲ್ಲ, ನಿಮ್ಮ ಭಕ್ತಿಯಿಂದ ಅಲ್ಲ ಆಗುದು miracles, right? By whom? It's His grace, and we receive the miracles by faith. ಮತ್ತು ನಾವು ಆ ನಂಬಿಕೆ, ಒಂದು ಅದ್ಭುತ ಕಾರ್ಯಗಳನ್ನ ನಂಬಿಕೆಯಲ್ಲೇ ಸ್ವೀಕರಿಸೋರಾಗಿದ್ದೇವೆ. Praise the Lord. Before we go to second segment, I want to ask one small question. ಎರಡನೆಯ ಸೆಗ್ಮೆಂಟ್ಗೆ ಹೋಗೋದನ್ನ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. In which areas of your life ನಿಮ್ಮ ಜೀವಿತದ ಯಾವ ಕ್ಷೇತ್ರಗಳಲ್ಲಿ do you depend upon your performance? ನೀವು ನಿಮ್ಮ ಒಂದು ಪ್ರಯತ್ನಗಳಲ್ಲಿ, ನಿಮ್ಮ ಒಂದು ಕ್ರಿಯೆಗಳಲ್ಲಿ ಆದುಕೊಂಡಿದ್ದೀರಾ? ಯಾವ ವಿಷಯಗಳಲ್ಲಿ? ಯಾವ ವಿಷಯಗಳಲ್ಲಿ? ಒಂದ್ಸತಿ ಯೋಚನೆ ಮಾಡಿ. There will be some things where you think that I am like this, that's why it is like this. ನಾನು ಈ ತರ ಇದ್ದದ್ರಿಂದ ನನಗೆ ಹೀಗೆ ಆಗಿದೆ ಎಂಬ ಒಂದು ಕೆಲವು ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. Anything is there like that? ನಿಮ್ಮ ಜೀವಿತದ ಯಾವ ಕ್ಷೇತ್ರದಲ್ಲಿ ಈ ತರ ಸಂದೇಹಗಳು, ಪ್ರಶ್ನೆಗಳು ನಿಮಗೆ ಬರ್ತಾ ಇವೆ? There will be some areas. ಕೆಲವು ಒಂದು ಕ್ಷೇತ್ರಗಳಿರ್ತದೆ. Okay, there will be some areas where we think that it's because of what I have done or what I am doing. ನಾನು ಮಾಡಿದ ನಿಮಿತ್ತವಾಗಿ ಹೀಗೆ ನಾನು ಅನುಭವಿಸುತ್ತಿದ್ದೇನೋ ಎಂಬ ಪ್ರಶ್ನೆಗಳು. Or you are fighting your own battles upon your own strength. ಅಥವಾ ನಿಮ್ಮ ಒಂದು ಹೋರಾಟಗಳನ್ನು ನಿಮ್ಮ ಬಲದಲ್ಲೇ ನೀವು ಜಯಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ. You are trying to win something by your own strength. ನಿಮ್ಮ ಬಲದಲ್ಲೇ ನಿಮ್ಮ ಹೋರಾಟಗಳನ್ನ ನೀವು ಜಯಿಸಬೇಕೆಂಬುದಾಗಿ ಆಲೋಚಿಸ್ತಾ ಇದ್ದೀರಾ. What is that area? ಆ ಒಂದು ಕ್ಷೇತ್ರ ಯಾವುದು? Today you give it to Jesus because it's not by your words, only by faith you will see the miracle. ಇವತ್ತು ನೀವು ಅದನ್ನ ಯೇಸು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಡಿ. ಯಾಕಂದ್ರೆ ನಿಮ್ಮ ಕ್ರಿಯೆಗಳಿಂದ, ನಿಮ್ಮ ಕಾರ್ಯಗಳಿಂದ, ನಿಮ್ಮ ಪ್ರಯತ್ನದಿಂದ ಇದು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಕೃಪೆಯಿಂದಲೇ ಇದು ಸಾಧ್ಯ. Praise the Lord. So let's go to the second one. We'll go for the questions later because time is less. Second one is from verse 6 to 9. ಎರಡನೇ ಭಾಗ 6ರಿಂದ 9ನೇ ವಚನವನ್ನು ನಾವು ಓದೋಣ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದದೇ ಅಲ್ಲ. ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ.
ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸಿದವನೆಂಬುದಾಗಿ ಶಾಸ್ತ್ರವು ಮೊದಲು ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದಗಳುಂಟಾಗುವುದೆಂಬ ಶುಭವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. Amen. ಹೀಗಿರಲಾಗಿ ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. Amen. Praise the Lord. Praise the Lord. ಯಾರಂತೆ ನಿಜವಾದ ಅಬ್ರಹಾಮನ ಸಂತಾನವು ಯಾರು? Who is the true descendants of Abraham? Read that. ಅಬ್ರಹಾಮನು ದೇವರನ್ನು ನಂಬಿದನು, Okay. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು Okay, ಎಂಬುದಾಗಿ. 9th verse. It says that ನಂಬುವವರು ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಯಾರು ನಂಬುವವರು? ಯಾರು ನಂಬುವವರು? ಯೇಸುವನ್ನು ನಂಬುವವರು ಅಬ್ರಹಾಮನೊಂದಿಗೆ ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ಅಂದ್ರೆ ಏನರ್ಥ? ಅಬ್ರಹಾಮನ ನಿಜವಾದ ಸಂತಾನವು ಯಾರು? ಆತನ ಸಂತಾನವು ಯಾರು? ನಂಬಿದವರೇ. ಪ್ರೈಸ್ ದಿ ಲಾರ್ಡ್. ದ ಒನ್ ಹೂ ಈಸ್ ಇನ್ ಫೇತ್ ಇಸ್ ಅ ರಿಯಲ್ ಡಿಸೆಂಡೆಂಟ್ ಆಫ್ ಅಬ್ರಹಾಮ್. ನಂಬಿಕೆ ಇಟ್ಟವರು ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದಿದ್ದಾರೆ, ಅವರೇ ಆತನ ಸಂತತಿಗೆ ಸೇರಿದವರು ಎಂಬುದಾಗಿ ನಾವು ತಿಳಿಯುತ್ತೇವೆ. There is a very deep reason why he brought Abraham here. ಅಬ್ರಹಾಮನನ್ನು ಇಲ್ಲಿ ತಂದ ಒಂದು ಉದ್ದೇಶವಿದೆ. Okay, there is a pride in Jewish people even today. ಯೆಹೂದ್ಯರಲ್ಲಿ ಒಂದು ಹೆಮ್ಮೆಯ ವಿಷಯವಿದೆ ಇವತ್ತಿನ ದಿನವರೆಗೂ ಕೂಡ. Even today they raise their collar and say we are the children of God. ಅವರ ಕಾಲರನ್ನು ಮುಟ್ಟಿ ಹೇಳ್ತಾರೆ ಅವರು, ನಾವು ಅಬ್ರಹಾಮನ ಮಕ್ಕಳು ಎಂಬುದಾಗಿ. They say that we are children of Abraham, we have the promise of God. ಅಬ್ರಹಾಮನ ಮಕ್ಕಳು ನಾವಾಗಿದ್ದೇವೆ, ನಮಗೆ ದೇವರ ವಾಗ್ದಾನ ಇದೆ ಎಂಬುದಾಗಿ ಹೆಮ್ಮೆಯಿಂದ ಹೇಳ್ತಾರೆ. They say that we are the covenant people. ನಾವು ಆ ಒಡಂಬಡಿಕೆಯ ಜನರು ಎಂಬುದಾಗಿ ಹೇಳ್ತಾರೆ. Okay, we are the promised people. ನಾವು ವಾಗ್ದಾನ ಮಾಡಿದಂತ ಜನರು ಎಂಬುದಾಗಿ ಹೇಳ್ತಾರೆ. So here Paul is breaking that pride. ಈ ಒಂದು ಗರ್ವವನ್ನ ಪೌಲನು ಇಲ್ಲಿ ಮುರಿದು ಹಾಕುವುದನ್ನ ನಾವು ನೋಡ್ತಾ ಇದ್ದೇವೆ. Genesis 15:6 is the same words Paul is writing here. Genesis 15:6 that Abraham's faith on God was considered as righteousness to him. ಆದಿಕಾಂಡ 15:16 ನಾವು ನೋಡೋದಾದ್ರೆ ಅಬ್ರಹಾಮನ ಒಂದು ನಂಬಿಕೆ ಆತನಿಗೆ ನೀತಿವಂತ ಎಂಬ ಗುರುತು ಸಿಕ್ಕಿತ್ತು ಎಂಬುದಾಗಿ. ನೀತಿಯಾಗಿ ಎಣಿಸಲ್ಪಟ್ಟಿತು. So the question is why righteousness only by faith? ನೀತಿವಂತಿಕೆಯನ್ನ ನಮಗೆ ಒಳ್ಳೆ ಕ್ರಿಯೆಯಿಂದ ಪಡೆದುಕೊಳ್ಳಿಕ್ಕೆ ಆಗುವುದಿಲ್ಲ, ಯಾಕೆ? ನಂಬಿಕೆಯಿಂದ ಮಾತ್ರ ಸಾಧ್ಯ ಯಾಕೆ ಎಂಬ ಒಂದು ಪ್ರಶ್ನೆ. Praise God. ಅದು ಪಾಲ್ ಅನ್ನು ಉತ್ತರ ಕೊಟ್ಟಿದ್ದಾನೆ. 3rd and 4th ಸೆಗ್ಮೆಂಟ್ ಅಲ್ಲಿ ನಾವು ನೋಡುವ 3ನೇ ಮತ್ತು 4ನೇ ಭಾಗದಲ್ಲಿ ಉತ್ತರ ಪೌಲನು ಅದಕ್ಕೆ ಕೊಟ್ಟಿರ್ತಾನೆ. ನಾವು ಅದನ್ನು ಧ್ಯಾನಿಸೋಣ. All right, praise the Lord. Okay, very nice question. We'll discuss about that in some time. ಉತ್ತಮವಾದಂತ ಪ್ರಶ್ನೆ, ನಾವು ಇದರ ಕುರಿತಾಗಿ ಚರ್ಚಿಸೋಣ. So for Jewish people Abraham is a very prominent historical figure. ಯೆಹೂದ್ಯರಿಗೆ ಅಬ್ರಹಾಮನ್ ಎಂಬುದಾಗಿ ಹೇಳಿದ್ರೆ ಅಲ್ಲಿ ಒಂದು ದೊಡ್ಡ ವ್ಯಕ್ತಿ, ಪ್ರಾಮುಖ್ಯವಾದ ವ್ಯಕ್ತಿ. So he is the father of faith. ಆತನು ನಂಬಿಕೆಯ ತಂದೆ. And they are all the children of Abraham. ಅವರೆಲ್ಲ ಅಬ್ರಹಾಮನ ಸಂತತಿಯವರು. Okay, so for them it is like it's a pride to say we are the children of Abraham. ಅಬ್ರಹಾಮನ ಮಕ್ಕಳು ನಾವೆಂಬ ಒಂದು ಗರ್ವ ಅವರಲ್ಲಿದೆ. So Paul is saying here, just because you are born in that legacy lineage, you will not become the children of Abraham unless you have the same faith as Abraham. ಅಬ್ರಹಾಮನಿಗಿದ್ದ ನಂಬಿಕೆ ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಆ ಒಂದು ಅಬ್ರಹಾಮನ ಸಂತತಿಯವರು ಎಂಬುದಾಗಿ ಹೇಳಿಕೆ ಸಾಧ್ಯವಿಲ್ಲ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. So the pride of Jewish people is their ethnicity. Ethnicity ಅಂದ್ರೆ ಆ ಸಂತತಿಯಿಂದ ಬಂದವರು ಎಂಬುದಾಗಿ, right? And the second pride is that they all went through circumcision. ಎರಡು ಗರ್ವದ ವಿಷಯ ಅವರಲ್ಲಿತ್ತು. ಒಂದೇನೆಂದಾಗಿ ಹೇಳಿದ್ರೆ ಅಬ್ರಹಾಮನ ಸಂತತಿಯವರಾಗಿದ್ದಾರೆ, ಎರಡನೇದೆಂದಾಗಿ ಹೇಳಿದ್ರೆ ಅವರು ಸುನ್ನತಿ ಮಾಡಿಸಿಕೊಂಡ ಶ್ರೇಷ್ಠ ಜನರಾಗಿದ್ದಾರೆ. And the third pride they had is that they think that they are following the law. They think like that. ಮೂರನೆಯ ಗರ್ವ ಅವರಲ್ಲಿದ್ದದ್ದು ಏನೆಂದಾಗಿ ಹೇಳಿದ್ರೆ ನಾವು ಧರ್ಮಶಾಸ್ತ್ರವನ್ನು ನಿಯಮ ನಿಷ್ಠೆಗಳನ್ನು ಪಾಲಿಸಿಕೊಂಡು ಬಂದಿದ್ದೇವೆ ಎಂಬುದಾಗಿ. So this actually John the Baptist also answered the same question in Matthew 3:9. ಮತ್ತಾಯ 3:9ರಲ್ಲಿ ಸ್ನಾನಿಕನಾದ ಯೋಹಾನನ್ ಕೂಡ ಇದೇ ಪ್ರಶ್ನೆಗೆ ಉತ್ತರವನ್ನು ಕೊಡುವುದನ್ನು ನಾವು ನೋಡ್ತೇವೆ. The people over there they asked John the Baptist also why we should repent, we are children of Abraham. ಯಾಕೆ ನಾವು ಪಶ್ಚಾತ್ತಾಪ ಪಡಬೇಕು, ನಾವು ಅಬ್ರಹಾಮನ ಮಕ್ಕಳಲ್ಲ ಎಂಬ ಪ್ರಶ್ನೆಯನ್ನು ಸ್ನಾನಿಕನಾದ ಯೋಹಾನನಿಗೆ ಕೇಳ್ತಾರೆ. John the Baptist says God can raise children from the stones also. You are not special. ಅಲ್ಲಿ ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಕಲ್ಲುಗಳಿಂದ ಕೂಡ ತನ್ನ ಮಕ್ಕಳನ್ನ ಎಬ್ಬಿಸಬಲ್ಲನು ದೇವರು, ನೀವೇನು ಶ್ರೇಷ್ಠವಾದ ಜನರಲ್ಲ ಎಂದಾಗಿ. So there John also emphasizes it is by faith you have to repent. ಯೋಹಾನನು ಕೂಡ ಸ್ನಾನಿಕನಾದ ಯೋಹಾನನು ಕೂಡ ಹೇಳ್ತಾ ಇದ್ದಾನೆ, ನಂಬಿಕೆಯಿಂದ ಮಾತ್ರ ನೀವು ನೀತಿವಂತರಾಗ್ತೀರಾ, ನೀವು ಪಶ್ಚಾತ್ತಾಪ ಪಡಬೇಕು ಎಂಬುದಾಗಿ. Praise God. And Paul is talking about the promise of Abraham coming much before then Moses law of Moses. ಪೌಲನು ದೇವರ ಅಬ್ರಹಾಮನ ವಾಗ್ದಾನ ಧರ್ಮಶಾಸ್ತ್ರಕ್ಕಿಂತ ಮುಂಚಿತವಾಗಿರುವುದನ್ನ ಮತ್ತೆ ಮತ್ತೆ ಹೇಳುವುದನ್ನ ನಾವು ನೋಡ್ತೇವೆ. ಎಷ್ಟು ವರ್ಷ ಮುಂಚೆ ಬಂತು ಅಬ್ರಹಾಮನಿಗೆ ವಾಗ್ದಾನ? ಧರ್ಮಶಾಸ್ತ್ರಕ್ಕಿಂತ ಎಷ್ಟು ವರ್ಷ? 430 years before the law of Moses, the promise of Abraham was there. So promise came first, law came later. ಧರ್ಮಶಾಸ್ತ್ರವು ಮತ್ತೆ ಬಂತು, ಮೊದಲನೇದಾಗಿ ಏನು ಬಂತಂತೆ? ವಾಗ್ದಾನ ಬಂತು. Praise the Lord. So when promise came to Abraham, what did Abraham do? ಅಬ್ರಹಾಮನಿಗೆ ವಾಗ್ದಾನ ಬಂದಾಗ ಆತನ ಏನು ಮಾಡಿದ? ದೇವರನ್ನ ನಂಬಿದನು. Praise God. And here in English verse it says it was imputed or counted to him as righteousness.
ಆತನಿಗೆ ಅದು ನೀತಿವಂತಿಕೆ ಎಂಬುದಾಗಿ ಪರಿಗಣಿಸಲ್ಪಟ್ಟಿತ್ತು ಎಂಬುದಾಗಿ ಬರ್ತದೆ. ప్రైజ్ గాడ్. తెలుగులో అయితే ఆపాదించబడింది అని అంటే ఇట్ ఈస్ అటాచ్డ్ టు హిమ్ యాజ్ రైచియస్నెస్. ಆತನೊಂದಿಗೆ ಅದು ಸೇರ್ಪಡೆ ಆಯಿತು ನೀತಿವಂತಿಕೆ ಎಂಬುದಾಗಿ ಕೂಡ ತೆಲುಗು ಭಾಷಾಂತರದಲ್ಲಿ ಬರೆದಿರುವುದನ್ನು ನೋಡ್ತೇವೆ. ಬಿಕಾಸ್ ಆಫ್ ಫೇತ್ ಇನ್ ವಾಟ್ ಗಾಡ್ ಹ್ಯಾಸ್ ಸೆಡ್. ದೇವರು ಹೇಳಿದ ವಿಷಯದಲ್ಲಿ ಆತನು ನಂಬಿಕೆ ಇಟ್ಟ ಕಾರಣದಿಂದಾಗಿ ಇದು ನಡೆಯಿತು. Praise the Lord. Praise the Lord. Okay, so even us many times we assume that because we are born in a Christian family we are ನಾವು ಕೂಡ saved like that. ನಾವು ಕೂಡ ಆಲೋಚಿಸುತ್ತೇವೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಕಾರಣ ನಾವು ರಕ್ಷಣೆ ಅನುಭವಿಸಿದ್ದೇವೆ, ಸುರಕ್ಷಿತವಾಗಿದ್ದೇವೆ ಎಂಬುದಾಗಿ. One preacher used one beautiful word. ಒಂದು ಬೋಧಕರು ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಪದವನ್ನು ಉಪಯೋಗಿಸಿದ್ರು. God has children, he doesn't have grandchildren. ದೇವರಿಗೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿಲ್ಲ. Okay, ದೇವರಿಗೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರಾ? Children of God. Why? Because ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳಾದ್ರೂ ಕೂಡ ಅವರಿಗೆ ಕೂಡ ವೈಯಕ್ತಿಕವಾದ ನಂಬಿಕೆ ಇರಬೇಕು, ರೈಟ್? ಆಗ ಏನಾಗ್ತಾರೆ, ದೇವರಿಗೆ ಮಕ್ಕಳಾಗ್ತಾರೆ. ಪ್ರೈಸ್ ಲಾರ್ಡ್. God doesn't have grandchildren because your children or your grandchildren or their children, they also should have faith on God and they become the children of God. Praise the Lord. So it's very beautiful to think about it. ಅಂದ್ರೆ ಆ ನೀತಿವಂತರೆಂಬ ಬಾಧ್ಯಸ್ಥಕ್ಕೆ ಹಸ್ತಾಂತರಿಸಲಾಗುವುದಿಲ್ಲ, ಅವರಿಗೆ ಆ ವೈಯಕ್ತಿಕವಾದಂತಹ ಅನುಭವ ಇರಬೇಕಾಗಿದೆ ಎಂಬುದಾಗಿ. So when we read 8th 9th verses just now we read, God what Paul is trying to convey is that God's promise for the Gentiles was already there in Abraham. ಅನ್ಯ ಜನರಿಗೆ ಕೊಟ್ಟಂತಹ ಒಂದು ವಾಗ್ದಾನ ಅದು ಅಬ್ರಹಾಮನ ಟೈಮಲ್ಲೇ ಇತ್ತು ಎಂಬುದಾಗಿ ನಾವು ತಿಳಿಯುತ್ತೇವೆ. And gospel was in that way, gospel was preached to Abraham also. ಅದೇ ರೀತಿಯಾಗಿ ಸುವಾರ್ತೆ ಕೂಡ ಅಬ್ರಹಾಮನಿಗೆ ಬೋಧಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ತಿಳಿಯುತ್ತೇವೆ. What God promised Abraham, ಆ ರೀತಿಯಾಗಿ ಸುವಾರ್ತೆಯು ಅಬ್ರಹಾಮನಿಗೆ ಕೂಡ ತಲುಪಿತ್ತು ಎಂಬುದಾಗಿ ನಾವು ತಿಳಿಯುತ್ತೇವೆ. So what God told Abraham, through you I will bless all the nations of the world. ದೇವರು ಅಬ್ರಹಾಮನಿಗೆ ಏನು ಹೇಳಿದ್ನು, ನಿನ್ನ ಮೂಲಕವಾಗಿ ನಾನು ನಿನ್ನ ಸಂತತಿಯನ್ನ ಆಶೀರ್ವದಿಸುತ್ತೇನೆ, ನಿನ್ನ ಸಂತತಿಯ ಮೂಲಕವಾಗಿ ಎಲ್ಲಾ ಜನಾಂಗಗಳನ್ನು ಆಶೀರ್ವದಿಸುತ್ತೇನೆ. ಓಕೆ ಸೊ ಇಲ್ಲಿ ಇಂಗ್ಲಿಷ್ ವರ್ಡ್ ನಲ್ಲಿ ಬೈ ಯುವರ್ ಸೀಡ್, ನಿನ್ನ ಬೀಜದಿಂದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓಕೆ, ಸೊ ದಿಸ್ ಈಸ್ ರೆಬಯಾನಿಕ್ ಟೀಚಿಂಗ್ ನಲ್ಲಿ, ರಬ್ಬಿಗಳು ಮಾಡುವ ಟೀಚಿಂಗ್ ನಲ್ಲಿ ಇದನ್ನು ಹೇಗೆ ಉಪಯೋಗಿಸ್ತಾರೆ ಅಂದ್ರೆ ನಿನ್ನ ಬೀಜದಿಂದ ಎಂಬುದಾಗಿ ಹೇಳುವಾಗ ದೇವರು ಮೆಸ್ಸಯ್ಯ ಕುರಿತಾಗಿ ಹೇಳ್ತಾ ಇದ್ದಾರೆ ಎಂಬುದಾಗಿ ರಬ್ಬಿಗಳು ಹೇಳ್ತಾರೆ. ಓಕೆ, ಸೊ ಇನ್ ಇಂಗ್ಲಿಷ್ ಇಟ್ಸ್ ರಿಟನ್ ವೆರಿ ಕ್ಲಿಯರ್ಲಿ, ಬೈ ಯುವರ್ ಸೀಡ್ ಐ ವಿಲ್ ಬ್ಲೆಸ್ ಆಲ್ ದ ನೇಷನ್ಸ್ ಆಫ್ ದ ವರ್ಲ್ಡ್. ಆಮೆನ್. ಸೊ ವಾಟ್ ಬೈ ಯುವರ್ ಸೀಡ್ means what? It's talking about the Messiah. Amen. And think about Abraham. Abraham was Jew. Was he Jew? ಅಬ್ರಹಾಮನೇ ಯಹೂದ್ಯನಾಗಿದ್ನಾ? Or is he Israelite? ಅವನು ಇಸ್ರಾಯೇಲ್ಯನಾಗಿದ್ನಾ? Was a law was there upon him? ಅವನ ಮೇಲೆ ಧರ್ಮಶಾಸ್ತ್ರದ ಆಳ್ವಿಕೆ ಇತ್ತಾ? Was he a Jew or Gentile? ಅವನು ಅನ್ಯನಾಗಿದ್ದನೋ ಯಹೂದ್ಯನಾಗಿದ್ದನೋ? ಅನ್ಯ. Okay, praise God. So ಅನ್ಯರಿಗೆ ರಕ್ಷಣೆ ಹೇಗೆ ಸಿಕ್ಕಿದೆ? ನಂಬಿಕೆ ಮೂಲಕವಾಗಿ. ಅದಕ್ಕೆ ಅಬ್ರಹಾಮನು ನಮ್ಮ ನಂಬಿಕೆಯ ತಂದೆ ಎಂಬುದಾಗಿ ಹೇಳ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಹಿ ವಾಸ್ ಸೇವ್ಡ್ ಲೈಕ್ ದಟ್, ರೈಟ್? ಹಿಸ್ ರೈಚಸ್ನೆಸ್ ವಾಸ್ ಇಂಪ್ಯೂಟೆಡ್ ಅಪಾನ್ ಹಿಮ್. ನೀತಿವಂತಿಕೆಗೆ ಆತನು ಈ ರೀತಿಯಾಗಿ ಬಾಧ್ಯಸ್ಥನಾದನು ನಂಬಿಕೆಯಿಂದ ಎಂಬುದಾಗಿ ನಾವು ತಿಳಿಯುತ್ತೇವೆ. ಸೊ ಹಿಸ್ಟಾರಿಕಲಿ ಇಫ್ ಯು ಸಿ ದಿಸ್ ಪ್ರಾಮಿಸ್ ಕೇಮ್ ಇನ್ 2000 BC. 2000 ಕ್ರಿಸ್ತ ಪೂರ್ವ 2000 ವರ್ಷದಲ್ಲಿ ಈ ವಾಗ್ದಾನವು ಅಬ್ರಹಾಮನ್ಗೆ ಕೊಡಲ್ಪಟ್ಟಿತ್ತು. ಅಂದ್ರೆ ಈಗಕ್ಕೆ ಅಂತ ಎಷ್ಟಾಯ್ತು? 4026 ವರ್ಷಗಳಾಯ್ತು, ರೈಟ್? ಪ್ರೈಸ್ ದಿ ಲಾರ್ಡ್. ಸೊ ಫಾರ್ ಅಬ್ರಹಾಮ್ 4000 years back from now, 4026 years back, approximately 4000 years back. ಯೇಸು ಸ್ವಾಮಿಗಿಂತ ಮುಂಚೆ 2000 ವರ್ಷಗಳು, ಇಲ್ಲಿಂದ 2000 ಅಂದರೆ 4000 ಟೋಟಲ್. ಈಗದಿಂದ 4000 ಆಗ್ತದೆ. ಓಕೆ, ಸೊ 4000 ವರ್ಷದ ಹಿಂದೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ, ರೈಟ್? ಸೊ bringing people to the salvation through Christ is not a new plan of God. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಬಂದಂಥ ಹೊಸ ಪ್ಲಾನ್ ಅಲ್ಲ, ಇದು ಮೊದಲಿಂದ ದೇವರ ಯೋಜನೆ ಅದೇ. ಪ್ರೈಸ್ ದಿ ಲಾರ್ಡ್. ಸೊ ದಟ್ ಇಸ್ ಗಾಡ್ಸ್ ಪ್ಲಾನ್ ರೈಟ್ ಫ್ರಮ್ ದ ಬಿಗಿನಿಂಗ್. ಈವನ್ Genesis chapter 3 ಈ ವಾಗ್ದಾನ ಸ್ಟಾರ್ಟ್ ಆಗ್ತದೆ. ಓಕೆ, ಅದನ್ನು ಮುಂದೆ ಡಿಸ್ಕಸ್ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಓಕೆ, ಇಫ್ ಯು ಗೋ ಫರ್ದರ್, ಹೋಗೋದಾದ್ರೆ ಆಲ್ ರೈಟ್, ವಿ ಅಂಡರ್ಸ್ಟ್ಯಾಂಡ್ ದಟ್ ಪಾಲ್ ಇಸ್ ಬ್ರೇಕಿಂಗ್ ಆಲ್ ದ ಸ್ಪಿರಿಚುವಲ್ ಎಲೈಟಿಸಮ್. ಎಲೈಟಿಸಮ್ ಅಂದರೆ ನಾವು ದೊಡ್ಡವರು, ನಮ್ಮ ಸಭೆಯಲ್ಲಿ ನಾವು ದೊಡ್ಡವರು. ಅಂದರೆ ಯಹೋದ್ಯರು ಏನು ಅನ್ಸ್ಕೊಳ್ತಿದ್ರು? ನಾವು ದೊಡ್ಡವರು. ಯಾಕಂದರೆ ಯೇಸು ಸ್ವಾಮಿ ಯಹೋದ್ಯನು, ಯಹೋದ್ಯರ ರಕ್ಷಕನು, ಯಹೋದ್ಯರು ನಾವು ಸುನ್ನತಿ ಮಾಡ್ಕೊಂಡಿದ್ದೇವೆ, ನಾವು ಎಲ್ಲ ಗ್ರೇಟ್, ಧರ್ಮಶಾಸ್ತ್ರ ನಮಗೆ ಕೊಟ್ಟಲ್ ಬಟ್ಟಿದೆ, ನಾವು ಗ್ರೇಟ್ ಎಂಬುದಾಗಿ, ರೈಟ್? ಸೊ ಆ ಪ್ರೈಡ್ನ ಪಾಲನ್ ಏನು ಮಾಡ್ತಾ ಇದ್ದಾನೆ? ಮುರಿದಾಗ್ತಾ ಇದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸೊ ಲೆಟ್ಸ್ ರೀಡ್ ವರ್ಸ್ 10 to 14. ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪದೀನರಾಗಿದ್ದಾರೆ. ಹೇಗೆಂದರೆ ಧರ್ಮಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನೂ ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲ ಎಂಬುದಕ್ಕೆ
ಸ್ಪಷ್ಟವಾಗಿದೆ. ಓಕೆ, ಕರ್ಮ ಮಾರ್ಗದಿಂದ ಯಾರು ಆಗುದಿಲ್ಲ, ಯಾರು ಕೂಡ ನೀತಿವಂತರ ಆಗುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿದೆ. ಪ್ರೈಸ್ ದಿ ಲಾರ್ಡ್. ಯಾವ್ದಿಂದ ಹಾಗಾದ್ರೆ ನೀತಿವಂತರಾಗುವುದು? ಯಾಕಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದಿದೆ. ಆಮೆನ್. ಪ್ರೈಸ್ ಗಾಡ್. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ, ಅದರ ನಿಯಮಗಳನ್ನು ಆಚರಿಸಿದವನು ಅವುಗಳ ಮೂಲಕ ಬದುಕುವನು ಎಂದು ಬರೆದಿದೆ. ಆಲ್ ರೈಟ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. See here very key things are given. Okay, pastor's question also will be answered in this. ಇಲ್ಲಿ ಪ್ರಮುಖವಾದಂತಹ ಒಂದು ಅಂಶಗಳನ್ನು ಬರೆದಿರುವುದನ್ನು Okay, ನಾವು if you read ನೋಡ್ತೇವೆ. from verse 10 onwards, 10ನೇ ವಚನದಿಂದ ನೀವು ಓದುವುದಾದ್ರೆ, okay, what Paul is saying that all who rely on the works of the law, they are under the curse. ಯಾರೆಲ್ಲ ಧರ್ಮಶಾಸ್ತ್ರಕ್ಕೆ ಒಂದು ಆಧಾರವನ್ನು ಮಾಡ್ತಾರೋ, ಧರ್ಮಶಾಸ್ತ್ರ ಧರ್ಮಶಾಸ್ತ್ರವನ್ನು ಯಾರೆಲ್ಲ ಆಧಾರ ಮಾಡಿಕೊಳ್ತಾರೋ ಅವರು ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, so now Paul is teaching what he's talking about Abraham. Why? Because Abraham, there was no law upon Abraham. Abraham was a Gentile. In Abraham, the promised Messiah's promise was there, and Abraham's salvation, or he received righteousness by how? Only by faith. So now Paul is discussing, saying that anybody who wants to follow the law, they are under the curse. ಯಾರೆಲ್ಲ ಧರ್ಮಶಾಸ್ತ್ರವನ್ನು ಕೈಕೊಂಡು ಧರ್ಮಶಾಸ್ತ್ರದ ಮೇಲೆ ಅವಲಂಬಿತರಾಗಿದ್ದಾರೋ ಅವರೆಲ್ಲ ಶಾಪಗ್ರಸ್ತರು ಎಂಬುದಾಗಿ ಬರೆದಿದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಯಾಕಂದ್ರೆ ಆತನು ಹೇಳ್ತಾ ಇದ್ದಾನೆ, ಅಬ್ರಹಾಮನು ಅನ್ಯನಾಗಿದ್ದನು, ಆದುದರಿಂದ ಧರ್ಮಶಾಸ್ತ್ರದ ಮೊದಲೇ ಆತನು ನೀತಿವಂತನೆಂಬ ಒಂದು ಪದವಿ ಆತನಿಗೆ ಕೊಡಲ್ಪಟ್ಟದ್ದು ನಂಬಿಕೆಯಿಂದಲೇ. ಆಮೆನ್. ಪ್ರೈಸ್ ದಿ ಲಾರ್ಡ್. Okay, so law demands perfection. ಧರ್ಮಶಾಸ್ತ್ರವು ನೀವು ಸಂಪೂರ್ಣರಾಗಿರ್ಬೇಕು, ಪರಿಪೂರ್ಣರಾಗಿರ್ಬೇಕು ಎಂಬುದಾಗಿ ಹೇಳ್ತದೆ. ಓಕೆ, ಇಫ್ ಯು ರೀಡ್ ಡ್ಯೂಟ್ರಾನಮಿ 27-26, ಓಕೆ, ನಾನು ಹೇಳ್ತೇನೆ, ಇವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಓಕೆ, ಸೊ ಕರ್ಸ್ಡ್ ಈಸ್ ಎವ್ರಿವನ್ ಹೂ ಡಸ್ ನಾಟ್ ಕಂಟಿನ್ಯೂ ಟು ಡೂ ಎವ್ರಿಥಿಂಗ್ ರಿಟನ್ ಇನ್ ದ ಬುಕ್ ಆಫ್ ದ ಲಾ. ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಳ್ಳದೇ ಇರುವವನು ತಪ್ಪದೆ ಶಾಪಗ್ರಸ್ತ. ಪ್ರೈಸ್ ಗಾಡ್. ಓಕೆ, ಎಲ್ಲಿದೆ ಅದು? ಡ್ಯೂಟ್ರಾನಮಿ 27-26 ಅಲ್ಲಿ. ದ್ಯೂತ್ರಾನಮಿ ಧರ್ಮೋಪದೇಶ ಕಾಂಡ 27-26 ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ಇನ್ ಇಂಗ್ಲಿಷ್ ಇಟ್ ಸೇಸ್ ಒನ್ ಹೂ ಡಸ್ ನಾಟ್ ಕಂಟಿನ್ಯೂ, ಅಂದರೆ ನಿರಂತರವಾಗಿ ಏನು ಮಾಡಬೇಕಂತೆ? ಅದನ್ನು ಹಿಂಬಾಲಿಸ್ತವೇ ಇರಬೇಕು ಧರ್ಮಶಾಸ್ತ್ರವನ್ನು. ಓಕೆ, ಕೈಗೊಳ್ಬೇಕು. ರೈಟ್, ಒಂದು ದಿನ ಬಿಟ್ಟರು ಸಹ ಏನಾಗ್ತಾನಂತೆ? ಶಾಪಗ್ರಸ್ತ. ಓಕೆ, ಒಂದು ಮಿಸ್ ಆದರೂ ಕೂಡ. ಓಕೆ, ಸೊ ಈಗ ಜೂಯಿಶ್ ರಬೈಸ್ ದೇ ಕೌಂಟೆಡ್ ದ ನಂಬರ್. ರೈಟ್, ಎಷ್ಟು 613 613 ಆಜ್ಞೆಗಳು. ರೈಟ್, ಸೊ 613 ಕಮ್ಯಾಂಡ್ಸ್ ಆರ್ ದೇರ್. ಅದು ಎಲ್ಲ ದಿವಸ, ಪ್ರತಿ ದಿವಸ ಅದನ್ನ ಹಿಂಬಾಲಿಸಬೇಕು, ಕೈಗೊಳ್ಬೇಕು. ಮತ್ತೆ ಅದರಲ್ಲಿ ಏನಾದರೂ ಒಂದು ಮಿಸ್ ಆದರೂ ಕೂಡ ಏನಾಗ್ತಾನಂತೆ? ಎಲ್ಲ ಫೇಲ್, ಶಾಪಗ್ರಸ್ತನಾಗ್ತಾನೆ. ರೈಟ್, ಸೊ ದಟ್ ಈಸ್ ಸೋ ಟೆರಿಬಲ್. ರೈಟ್, 613 ಕಮ್ಯಾಂಡ್ಸ್ ಆರ್ ದೇರ್. ದೇ ಹ್ಯಾವ್ ಟು ಫಾಲೋ ಎವ್ರಿ ಕಮ್ಯಾಂಡ್ ಎವ್ರಿ ಡೇ. ಇಫ್ ದೇ ಮಿಸ್ ಒನ್ ಕಮ್ಯಾಂಡ್ ಆಲ್ಸೋ they are cursed. So here James is also saying the same thing. James 2:10. ಯಾಕೋಬ 2:10 ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ. What James 2:10 says? Whoever keeps the whole law but stumbles in one point is guilty of all law. ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ಒಂದು ಕಡೆ ಆದರೂ ಆತನು ಅದನ್ನು ತಪ್ಪಿದ್ರೆ ಆತನು ಎಲ್ಲದರಲ್ಲೂ ತಪ್ಪಿದ್ದಾನೆ ಎಂಬ ಅರ್ಥ. Praise the Lord. So Bible is very clear on that. ಸತ್ಯವೇದವು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದೆ. So ಇದನ್ನ ಇಂಗ್ಲಿಷ್ ಅಲ್ಲಿ ಲಾಜಿಕಲ್ ಟ್ರ್ಯಾಪ್ ಅಂತ ಹೇಳ್ತಾರೆ. ಲಾಜಿಕಲ್ ಟ್ರ್ಯಾಪ್. Okay, so they are in trap in one way. Okay, so Paul shows that Judaizers are trying to bring law and mix it with the righteousness. That means that they are actually bringing the curse. ಪೌಲನು ಹೇಳ್ತಾ ಇದ್ದಾರೆ, ಇಲ್ಲಿ ಯೆಹೂದ್ಯರಿಗೆ ಒಂದು ಆಶ್ಚರ್ಯಕರವಾದಂಥ ಸಂಗತಿಯನ್ನ ಬಯಲುಪಡಿಸ್ತಾ ಇದ್ದಾನೆ. ಇದೊಂದು ಟ್ರ್ಯಾಪ್ ಆಗಿದೆ, ನೀವು ಇದನ್ನು ಮಾಡುವುದು ಮೋಸ ಆಗಿದೆ, ಇದರ ಮೂಲಕವಾಗಿ ನೀವು ಶಾಪಗ್ರಸ್ತರಾಗ್ತೀರಾ ಅಂತಾಗಿ. Okay, and what else he is saying? ಏನು ಹೇಳ್ತಾ ಇದ್ದಾರೆ? He is trying to convey that actually law is not given for us to follow it, but it is given for us to expose the sin. ಧರ್ಮಶಾಸ್ತ್ರವು ನಮಗೆ ಅದನ್ನ ಪಾಲಿಸಲಿಕ್ಕೆ ಕೊಡಲ್ಪಟ್ಟದ್ದಲ್ಲ, ಪಾಪವನ್ನ ಬಯಲುಪಡಿಸಲಿಕ್ಕೆ ಕೊಟ್ಟದ್ದಂತ ಆಗಿದೆ ಧರ್ಮಶಾಸ್ತ್ರ. So Paul also writes, right, until the law came I did not know that I am a sinner. Okay, so ಧರ್ಮಶಾಸ್ತ್ರ ಬರುವವರೆಗೆ ನಾನು ಪಾಪಿ ಎಂಬುದಾಗಿ ಗೊತ್ತಿರಲಿಲ್ಲ ಎಂಬುದಾಗಿ ಪೌಲನು ಹೇಳ್ತಾನಲ್ಲ. So in the 13th verse he says Christ redeemed us from the curse of the law by becoming a curse for us. 13ನೇ ವಚನದಲ್ಲಿ ಹೇಳ್ತಾ ಇರೋದನ್ನ ನಾವು ನೋಡ್ತೇನೆ. ಯೇಸು ಕ್ರಿಸ್ತನು ನಮಗೋಸ್ಕರ ಶಾಪಗ್ರಸ್ತನಾದನು, ನಮ್ಮನ್ನು ಆ ಶಾಪದಿಂದ ವಿಮುಕ್ತಿಗೊಳಿಸಿದನು ಎಂಬುದಾಗಿ. Praise God. So again Paul is quoting from the Old Testament. Deuteronomy 21:3 ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 23ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ? Everyone who hangs on the tree is cursed person. ಮರಕ್ಕೆ ತೂಗಲು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂಬುದಾಗಿ ಶಾಸ್ತ್ರದಲ್ಲಿ ಬರೆದಿದೆ. Okay, so who hanged on the tree for us, on the cross for us? ಆ ಒಂದು ಕ್ರೂಜ ಮೇಲೆ ಯಾರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ರು? Okay, that is Jesus Christ. He took our curse. ಅದೇ ಯೇಸು ಕ್ರಿಸ್ತರೇ, ಅವರು ತಮ್ಮ ಶಾಪವನ್ನ
ಅವ್ರು ನಮ್ಮ ಶಾಪವನ್ನ ತಮ್ಮ ಮೇಲೆ ಹೊತ್ಕೊಂಡು Okay, he became curse for us, it says, right? ನಮಗೋಸ್ಕರ ಶಾಪಗ್ರಸ್ತರಾದ್ರು ಎಂಬುದಾಗಿ ಬರೆದಿದೆ. Praise the Lord. Praise So the Lord. actually in Jewish law, this is a judgment. The judgment says that anybody who's crucified like that is a cursed person. ಧರ್ಮಶಾಸ್ತ್ರದಲ್ಲಿ ನಾವು ಯಹೂದ್ಯರ ಒಂದು ಧರ್ಮದಲ್ಲಿ ನಾವು ನೋಡೋದಾದ್ರೆ ಆ ಕ್ರೂಜಿಗೆ ಹಾಕಿಸಲ್ಪಟ್ಟವನು ಶಾಪಗ್ರಸ್ತನು ಆಗಿದ್ದಾನೆ ಎಂಬುದಾಗಿ ಅವರಿಗೆ ತಿಳಿಯಪಡಿಸುತ್ತದೆ. So judgment came upon Jesus Christ instead of us. ಆ ಒಂದು ತೀರ್ಪು ಯೇಸು ಸ್ವಾಮಿಯ ಮೇಲೆ ಬಂತು ನಮ್ಮೆಲ್ಲರ ಪರವಾಗಿ. Okay, praise God. So one of the teachers, he said like this. ಒಬ್ಬರು ಬೋಧಕರು ಹೀಗೆ ಹೇಳಿದ್ರು, Gospel in one line, if you want to say. ಸುವಾರ್ತೆ ಒಂದು ಲೈನ್ ಅಲ್ಲಿ ನಾವು ಹೇಳುದಾದ್ರೆ ಅದನ್ನ ವಿವರಿಸುವುದಾದ್ರೆ, Jesus became what we deserve so that we can become what he deserves. ನಾವು ಯಾವುದಕ್ಕೆ ಯೋಗ್ಯರಾಗಿದ್ದೇವೋ ಅದು ಯೇಸು ಸ್ವಾಮಿ ಆದ್ರು, ಮತ್ತು ಯೇಸು ಸ್ವಾಮಿ ಯಾವುದಕ್ಕೂ ಬಾಧ್ಯರಾಗಿದ್ರು ಅದು ನಮಗೆ ಕೊಡಲ್ಪಟ್ಟಿತ್ತು. Praise the Lord. So that is the gospel in one sentence. ಅದೇ ಒಂದು ವಚನದಲ್ಲಿ ಹೇಳುತ್ತಾರೆ, ಅದೇ ಒಂದು ಸುವಾರ್ತೆ. We became him, he became us. ನಾವು ಆತನಾದ್ವಿ, ಆತನು Praise the Lord. Verse 14 ನೋಡೋಣ ಒಂದ್ಸತಿ. 14ನೇ ವಚನ ಓದೋಣ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗಲು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. Amen. 14th verse ಅದೆಯಾ? That's 14. Promise of Abraham. That is 13. 13 ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ. Amen. Praise the Lord. ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪಗ್ರಸ್ತನಾದನು. Hallelujah. Praise the Lord. So ಅದು ಇಂಗ್ಲಿಷ್ ಅಲ್ಲಿ 14th verse ಅಲ್ಲಿ ಇದೆ. Okay, so for us to receive the blessing of Abraham and the promised Holy Spirit, Christ became the curse for us. ನಾವು ಅಬ್ರಹಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿದ್ದಾಗ್ಯೂ ಅದೇ ರೀತಿಯಾಗಿ ದೇವರ ಆತ್ಮವು ನಮ್ಮ ಮೇಲೆ ನೆಲೆಸಬೇಕಾಗ್ಯೂ ಯೇಸು ಕ್ರಿಸ್ತನು ನಮಗೋಸ್ಕರ ಶಾಪಗ್ರಸ್ತನಾಗಬೇಕಾಗಿತ್ತು. Praise the Lord. So law teaches us performance then salvation. ಧರ್ಮಶಾಸ್ತ್ರವು ಹೇಳ್ತದೆ ಮೊದಲು ಕ್ರಿಯೆಗಳು ಮತ್ತು ರಕ್ಷಣೆ. Okay, but gospel says that God accepted us before we did anything at all. ಸುವಾರ್ತೆ ಏನು ಹೇಳ್ತದೆ? ಕ್ರಿಸ್ತನು ದೇವರು ನಮ್ಮನ್ನ ಸ್ವೀಕರಿಸಿದನು, ನಾವು ಏನಾದ್ರೂ ಮಾಡೋಕ್ಕಿಂತ ಮುಂಚಿತವಾಗಿ ಆತನನ್ನು ಸ್ವೀಕರಿಸಿದನು. And Bible says even when we were enemies of God. ಸತ್ಯವೇದ ಹೇಳ್ತದೆ ನೀವು ಆತನ ದೇವರ ಒಂದು ವೈರಿಗಳಾಗಿದ್ದಾಗ್ಯೂ ಕೂಡ Okay, he embraced us, he took us. ಆತನು ನಮ್ಮನ್ನ ಅಪ್ಪಿಕೊಂಡು ಸ್ವೀಕರಿಸಿದನು ಎಂಬುದಾಗಿ. Praise the Lord. Hallelujah. Hallelujah. So do you relate to this? ನೀವು ಇದಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರಾ? Do you receive what Christ has done for us? ಕ್ರಿಸ್ತನು ನಿಮಗೆ ಮಾಡಿದ್ದನ್ನ ನೀವು ಸ್ವೀಕರಿಸ್ತಾ ಇದ್ದೀರಾ? Okay, praise God. Hallelujah. So fourth segment we'll see verse 15 to 18. 15ರಿಂದ 18ನೇ ವಚನವನ್ನು ಓದೋಣ. ಸಹೋದರರೇ, ಲೋಕದ ವ್ಯವಹಾರವನ್ನು ಹಿಡಿದು ಮಾತಾಡುತ್ತೇನೆ. ಸ್ಥಿರಪಡಿಸಿದ ಒಂದು ಒಡಂಬಡಿಕೆಯು ಕೇವಲ ಮನುಷ್ಯನದಾಗಿದ್ದರೂ ಅದನ್ನು ಯಾರೂ ರದ್ದು ಮಾಡುವುದಿಲ್ಲ, ಅದಕ್ಕೆ ಹೆಚ್ಚು ಮಾತುಗಳನ್ನು ಕೂಡಿಸುವುದಿಲ್ಲ. ಒಳ್ಳೆಯದು, ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ, ಆ ಒಬ್ಬನು ಕ್ರಿಸ್ತನೇ. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಒಂದು ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ಆ ಬಾಧ್ಯತೆ ಕರ್ಮ ಮಾರ್ಗದಿಂದ ದೊರೆಯುವುದಾದರೆ ಅದು ಇನ್ನೂ ವಾಗ್ದಾನದಿಂದ ದೊರೆಯುವುದಿಲ್ಲವೆಂದಾಯಿತು. ಆದರೆ ದೇವರು ಅದನ್ನು ಅಬ್ರಹಾಮನಿಗೆ ವಾಗ್ದಾನದ ಮೂಲಕವಾಗಿಯೇ ದಯಪಾಲಿಸಿದ್ದಾನೆ. Amen. Praise the Lord. Hallelujah. See, so beautifully Paul writes here. ಪೌಲನು ಸುಂದರವಾಗಿ ಇಲ್ಲಿ ಬರೆಯುತ್ತಾ ಇದ್ದಾರೆ. 430 years before the law, God promised to Abraham. ಅಬ್ರಹಾಮನಿಗೆ ದೇವರು 430 ವರ್ಷಗಳಿಗಿಂತ ಮುಂಚಿತವಾಗಿ ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. So how he was blessed? He was blessed to be a blessing. ಆತನು ಆಶೀರ್ವಾದಿಸಲ್ಪಟ್ಟನು ಯಾಕೆಂಬುದಾಗಿ ಹೇಳಿದ್ರೆ ಇತರರಿಗೆ ಆಶೀರ್ವಾದದಾಯಕವಾಗಲು, ಅಥವಾ ಆಶೀರ್ವಾದ ನಿಧಿಯಾಗಿರಬೇಕೆಂಬುದಾಗಿ, right? So that's a blessing of Abraham that which is upon us. ಅದು ವಾಗ್ದಾನ ಅಬ್ರಹಾಮನಿಗಿದೆ, ಅದು ನಮ್ಮ ಮೇಲೆ ಕೂಡ ಇದೆ. Okay, and it is not obtained by the works. ಅದು ಕ್ರಿಯೆಗಳಿಂದ ಸಂಪಾದಿಸಿದಂತದಲ್ವೇ ಅಲ್ಲ. Okay, if it is obtained by the works, it will be what is it called? What can you obtain by the work? You ಕೆಲಸ ಮಾಡಿದ್ರೆ ಏನು ಸಿಗುತ್ತೆ? ಸಂಬಳ ಸಿಗ್ತದೆ. You will get salary, but this is not salary. This is what? Promise. Yes, it is only by grace through faith. Hallelujah. ಇದು ಸಂಪಾದನೆ ಅಲ್ಲ, ಇದು ನಂಬಿಕೆಯಿಂದ ಕೃಪೆಯ ಮೂಲಕ ನಿಮಗೆ ಕೊಡಲ್ಪಟ್ಟ ಒಂದು ವರ. Okay, praise God. Hallelujah. So Paul was emphasizing that a promise came first. ಪೌಲನು ಹೇಳ್ತಾ ಇದ್ದಾನೆ ಮತ್ತೊಂದು ಬಾರಿ ಆ ಒಂದು ವಾಗ್ದಾನ ಮೊದಲೇ ಬಂತು, ಮತ್ತೆ ಧರ್ಮಶಾಸ್ತ್ರ ಬಂತು. Okay, religion says you have to earn your inheritance, earn the promise. ಧರ್ಮ ಹೇಳ್ತದೆ ನೀವು ನಿಮ್ಮ ವಾಗ್ದಾನವನ್ನ ಸಂಪಾದಿಸಬೇಕು, ಹೋರಾಡಬೇಕೆಂಬುದಾಗಿ. Okay, but gospel says that it is your inheritance. ಸುವಾರ್ತೆ ಹೇಳ್ತದೆ ಅದು ನಿಮ್ಮ ಸ್ವಾಸ್ಥ್ಯ.
Okay, praise God. So all the believers are who? We are the children of Abraham. ಎಲ್ಲ ವಿಶ್ವಾಸಿಗಳಾದ ನಾವು ಅಬ್ರಹಾಮನ ಮಕ್ಕಳು. Okay, we are under his blessing. ನಾವು ಆತನ ಆಶೀರ್ವಾದದ ಕಡೆಯಲ್ಲಿ ಇದ್ದೇವೆ. Hallelujah. Hallelujah. Praise God. Praise And Lord. it is only by faith. ಅದು ನಂಬಿಕೆಯಿಂದ ಮಾತ್ರ. Okay, so I want to ask one question. ಒಂದು ಪ್ರಶ್ನೆಯನ್ನ ಕೇಳಲು ಬಯಸ್ತೇನೆ. So do you see your relationship with God as a contract or as a promise? ದೇವರ ಜೊತೆಗಿನ ನಿಮ್ಮ ಸಂಬಂಧ ಒಂದು ಕಾಂಟ್ರಾಕ್ಟ್ ಆಗಿದೆಯೋ ಅಥವಾ ಒಂದು ವಾಗ್ದಾನವಾಗಿದೆಯೋ? ಓಕೆ, ಕಾಂಟ್ರಾಕ್ಟ್ ಅಂದರೆ ಹೇಗೆ? ಕಾಂಟ್ರಾಕ್ಟ್ ಅಂದರೆ ನಾನು ನಿನಗೋಸ್ಕರ ಇದು ಮಾಡ್ತೇನೆ, ನನಗೆ ಸ್ವಲ್ಪ ಆಶೀರ್ವಾದ ಕೊಡು, ರೈಟ್? ಸೊ ಅದು ಏನಾಗಿದೆ? ಅದು ಕಾಂಟ್ರಾಕ್ಟ್ ಆಗಿದೆ. ಓಕೆ, ನಾನು ಇವತ್ತು ಒಂದು 10 ಪೇಜ್ ಓದ್ತೇನೆ, ನಾನು ನನಗೆ ಸ್ವಲ್ಪ ಆಶೀರ್ವಾದ ಕೊಡಿ. ಓಕೆ, ನಿನ್ನೆ ಮಿಸ್ ಆಯಿತು, ಸಾರಿ, ಇವತ್ತು ಓದ್ತೇನೆ, ಅದು ಕೂಡ ಓದ್ತೇನೆ, ನಿನ್ನೆ ಮಿಸ್ ಆದ 20 ಕೂಡ ಇವತ್ತು ಓದ್ತೇನೆ, ನನಗೆ ಪ್ಲೀಸ್ ಗಿವ್ ಮಿ ಸಮಥಿಂಗ್. ಅದೇನಾಗಿದೆ? ಅದು ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್. ಇಟ್ ಇಸ್ ನಾಟ್ ರಿಲೇಶನ್ಶಿಪ್, ರೈಟ್? ಸೊ ರಿಲೇಶನ್ಶಿಪ್ ಇಸ್ ನೆವರ್ ಬೈ ವರ್ಕ್ಸ್. ಆ ಒಂದು ಸಂಬಂಧ ಅದು ಕ್ರಿಯೆಗಳಿಂದ ಅಲ್ಲ, ಸಂಪಾದಿಸಲು ಆಗುವುದಿಲ್ಲ. That doesn't mean that you should not do good works or you should not pray or you should not read Bible. That's not what the Bible is saying. ಪ್ರಾರ್ಥಿಸಬೇಕಾಗಿಲ್ಲ, ಸತ್ಯವೇದ ಓದಬೇಕಾಗಿಲ್ಲ ಎಂಬುದಾಗಿ ಅಲ್ಲ. Okay, but it is all by what? By faith. ನಂಬಿಕೆಯಿಂದ ಅಲ್ಲ, ನೀವು ಈ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡ್ತೀರಿ ಎಂಬುದಾಗಿ ಅದರ ಅರ್ಥ. Hallelujah. Hallelujah. Praise the Lord. Praise the Lord. Okay, we'll read some more verses 19 to 22. ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂಥದ್ದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ಒಂದೇ ಪಕ್ಷವಿದ್ದರೆ ಮಧ್ಯಸ್ಥನೂ ಬೇಕಿಲ್ಲ, ದೇವರಾದರೂ ಒಬ್ಬನೇ. ಹಾಗಾದರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವೋ? ಹಾಗೆ ಎಂದಿಗೂ ತಿಳಿದುಕೊಳ್ಳಬಾರದು. ಬದುಕಿಸುವುದಕ್ಕೆ ಶಕ್ತವಾಗಿರುವ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದ್ದರೆ ಸಂದೇಹವಿಲ್ಲದೆ ಕರ್ಮ ಮಾರ್ಗದಿಂದಲೇ ನೀತಿ ಉಂಟಾಗುತ್ತಿತ್ತು. ಹಾಗಾಗದೆ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಉಂಟಾಗುವ ಆ ವಾಗ್ದಾನ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನು ಪಾಪಕ್ಕೊಳಗಾಗಿದೆ ಎಂದು ತೀರ್ಮಾನಿಸಿತು. Hallelujah. So ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಅನಿಸ್ತಾ ವರ್ಸಸ್. ಓಕೆ, ವಿಲ್ ಸಿ. ಓಕೆ, ಸೊ ಆಸ್ Paul is writing here, right, from verse 19 to 22 that we read here. 19ರಿಂದ 22ನೇ ವಚನದಲ್ಲಿ ಪೌಲನು ಬರಿತಾ ಇದ್ದಾರೆ. Okay, so Paul points out to the natural question, one natural question everybody gets. ಸ್ವಾಭಾವಿಕವಾದಂತ ಒಂದು ಪ್ರಶ್ನೆಯನ್ನು ಆತನು ಕೇಳ್ತಾ ಇರೋದನ್ನ ನಾವು ನೋಡಬಹುದು. Okay, if salvation is by the grace and through faith, ರಕ್ಷಣೆಯು ಕೃಪೆಯ ಮೂಲಕ ನಂಬಿಕೆಯಿಂದ ನೀವು ಪಡೆದುಕೊಂಡದ್ದೇ ಆದರೆ, okay, why law is given? ಧರ್ಮಶಾಸ್ತ್ರ ಯಾಕೆ ಕೊಡಲ್ಪಟ್ಟಿತ್ತು? Okay, why law is given? That is the main question. ಧರ್ಮಶಾಸ್ತ್ರವು ಯಾಕೆ ಕೊಡಲ್ಪಟ್ಟಿತ್ತು ಎಂಬುದಾಗಿ ಈ ಒಂದು ಭಾಗದ ಮೂಲ ಪ್ರಶ್ನೆ. So if we read in the Bible, we understand that law is given for 3 reasons. ನಾವು ಸತ್ಯವೇದವನ್ನು ಓದಿದ್ರೆ ಧರ್ಮಶಾಸ್ತ್ರವು 3 ಕಾರಣಗಳಿಂದ ಕೊಡಲ್ಪಟ್ಟಿದೆ ಎಂಬುದಾಗಿ ತಿಳಿಯುತ್ತೇವೆ. The first reason is for the sin to be revealed. ಪಾಪವು ಏನಾಗಿದೆ ಎಂಬುದಾಗಿ ಗೊತ್ತಾಗಲಿಕ್ಕೋಸ್ಕರ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. Or the seriousness of sin should be revealed. ಅಥವಾ ಒಂದು ಪಾಪದ ಒಂದು ಭಯಂಕರತ್ವ ಪ್ರಕಟವಾಗಬೇಕೆಂಬ ಉದ್ದೇಶ. So if you stand in the mirror and if the mirror is the law, ನೀವು ಕನ್ನಡಿ ಎದುರು ನಿಂತು ಆ ಕನ್ನಡಿ ಧರ್ಮಶಾಸ್ತ್ರ ಆದ್ರೆ, okay, you will see all the dirt in you. ನಿಮ್ಮಲ್ಲಿರುವ ಎಲ್ಲ ಕೊಳತನ್ನ ನೀವು ನೋಡ್ತೀರಾ. So the second reason why a law is given, ಎರಡನೇ ಕಾರಣ, ಧರ್ಮಶಾಸ್ತ್ರ ಕೊಡಲ್ಪಟ್ಟ ಎರಡನೇ ಕಾರಣ, is to restrain the sin. Means you have to put boundaries around you so that the dirt will not touch. ನೀವು ನಿಮ್ಮ ಸುತ್ತಲೂ ಒಂದು ಬೇಲಿ ಹಾಕ್ತೀರಾ. ಆ ಬೇಲಿ ಮೂಲಕವಾಗಿ ಆ ಕೆಟ್ಟದ್ದು ನಿಮಗೆ ಮುಟ್ಟಬಾರದೆಂಬ ಒಂದು ಉದ್ದೇಶದಿಂದ. Okay, so it's like a boundary, setting the boundary. ನೀವು ನಿಮ್ಮ ಸುತ್ತಲೂ ಹಾಕುವಂತ ಒಂದು ಬೌಂಡ್ರಿ ಉಪಾಧಿಯಲ್ಲಿ ಅದಿದೆ. Okay, so the third reason is law also points you to the Jesus Christ. ಧರ್ಮಶಾಸ್ತ್ರ ಕೂಡ ಯೇಸುವಿನ ಕಡೆಗೆ ನಿಮಗೆ ಒಂದು ದಿಕ್ಕನ್ನ ತೋರಿಸುವಂತದ್ದಾಗಿದೆ. ಮೂರನೆಯ ಕಾರಣ, it shows that we are our inability to follow the law and we need the savior. ಧರ್ಮಶಾಸ್ತ್ರವು ನಮಗೆ ತೋರಿಸಿಕೊಡುವುದೇನೆಂಬುದಾಗಿ ಹೇಳಿದ್ರೆ, ನಮಗೆ ನಮ್ಮ ಒಂದು ಅಸಂಪೂರ್ಣತೆ ಮತ್ತು ದೇವರ ಪರಿಪೂರ್ಣತೆಯನ್ನು ನಮಗೆ ಪ್ರಕಟಿಸಿಕೊಡುವಂತದ್ದಾಗಿದೆ. It shows that we are unable, we are inability, ಸಾಮರ್ಥ್ಯವಿಲ್ಲ ನಮ್ಮಲ್ಲಿ. ನಮ್ಮ ಅಸಾಮರ್ಥ್ಯತೆಯನ್ನು ತೋರಿಸಿ ದೇವರ ಸಾಮರ್ಥ್ಯತೆಯನ್ನು ತಿಳಿಸಿ, ಅದನ್ನು ಹಿಂಬಾಲಿಸಲಿಕ್ಕೆ ನಮಗೆ ಸಾಮರ್ಥ್ಯವಿಲ್ಲ. ಅದಕ್ಕಾಗಿ ನಮಗೆ ಯಾರು ಬೇಕು? ರಕ್ಷಕನು ಬೇಕು, ಕ್ರಿಸ್ತನು ಬೇಕು. ಪ್ರೈಸ್ ಗಾಡ್. ಸೊ ಧರ್ಮಶಾಸ್ತ್ರವು ಯಾರನ್ನು ತೋರಿಸ್ಕೊಡ್ತಾ ಇದೆ? ಯೇಸು ಸ್ವಾಮಿಯನ್ನು ತೋರಿಸಿಕೊಡ್ತಾ ಇದೆ. ಪ್ರೈಸ್ ಗಾಡ್. ಸೊ ಈಗ ಹಿಸ್ಟ್ರಿಯಲ್ಲಿ ನಾವು ನೋಡೋದಾದ್ರೆ, ಚರಿತ್ರೆಯಲ್ಲಿ ನಾವು ನೋಡೋದು, ಓಕೆ, ಇನ್ ದ ಜೂಯಿಶ್ ಟ್ರೆಡಿಷನ್ ಆಕ್ಟ್ಸ್ ಚಾಪ್ಟರ್ 7:53 ಅಲ್ಲೂ ಕೂಡ ಉಂಟಿದು. ಅಪೊಸ್ತಲ ಕಾರ್ಯಗಳು 7:23 ಅಲ್ಲೂ ಕೂಡ ಇದು ಬರೆಯಲ್ಪಟ್ಟಿದೆ. ಏನಂದ್ರೆ, ಆಸ್ ಪಾಲ್ ಸೇಸ್, ದ ಲಾ ಕೇಮ್ ಟು ಮೋಸಸ್ ಥ್ರೂ ದ ಏಂಜಲ್ಸ್. ಏಂಜಲ್ಸ್ ಡಿಕ್ಟೇಟೆಡ್ ದ ಲಾ.
ಮೋಸೆಸ್ಗೆ ಧರ್ಮಶಾಸ್ತ್ರವು ಆ ದೇವದೂತರು ಆ ಒಂದು ಧರ್ಮಶಾಸ್ತ್ರವನ್ನು ಹೇಳುವುದರಿಂದ ಆತನು ವರ್ಧನು ಎಂಬುದಾಗಿ ಬರೆದಿದೆ. Okay, so that is there in Acts chapter 7:53 also it is mentioned the same thing. ಅಪೊಸ್ತಲ ಕೃತಿಗಳು 7:53 ಕೂಡ ಇದೇ ವಿಷಯ ಬರೆದಿದೆ. So here Paul is trying to explain that law needed one mediators. ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ ಧರ್ಮಶಾಸ್ತ್ರಕ್ಕೆ ಕೂಡ ಒಂದು ಮಧ್ಯಸ್ಥಿಕಾರನು ಬೇಕಾಗಿದ್ದನು ಎಂಬುದಾಗಿ. Like angels who came and delivered the law. ಅಂದ್ರೆ ಒಂದು ದೇವದೂತರು ಹೇಗೆ ಧರ್ಮಶಾಸ್ತ್ರವನ್ನು ಬಂದು ಕೊಟ್ಟರು ಎಂಬುದಾಗಿ ಮೋಶೆಗೆ. But for the grace of God through Jesus Christ. ಆದ್ರೆ ಯೇಸು ಕ್ರಿಸ್ತನ ಕೃಪೆಯು how we received, God himself came down. ನಮಗೆ ಹೇಗೆ ದೊರಕಿತು? ದೇವರ ಮೂಲಕವಾಗಿಯೇ. And how promise came to Abraham? ವಾಗ್ದಾನವು ಅಬ್ರಾಮನಿಗೆ ಹೇಗೆ ಬಂತು? By God himself, ನೇರವಾಗಿ ದೇವರಿಂದಲೇ. ದೇವರಿಂದ ನೇರವಾಗಿ ಅದು ಬಂತು. ರಕ್ಷಣೆ ನಮಗೆ ಹೇಗೆ ಸಿಕ್ಕಿದ್ದು? ದೇವರಿಂದ ನೇರವಾಗಿ. ಅಬ್ರಹಾಮನಿಗೆ ವಾಗ್ದಾನ ಹೇಗೆ ಬಂತು? ದೇವರಿಂದ ನೇರವಾಗಿ ಬಂದಿದೆ. Praise the Lord. Hallelujah. So Paul is saying law is not against the promise of God. ಪೌಲನು ಹೇಳ್ತಾ ಇದ್ದಾನೆ ಧರ್ಮಶಾಸ್ತ್ರವು ದೇವರ ವಾಗ್ದಾನದ ವಿರುದ್ಧವಾಗಿ ಇಲ್ಲ. But law cannot give life. ಆದರೆ ಧರ್ಮಶಾಸ್ತ್ರವು ಜೀವವನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ. Hallelujah. Praise the Lord. So let's see one application here. ನಾವು ಒಂದು ಅನ್ವಯಿಸುವಿಕೆ ನೋಡೋಣ. Without law revealing the sin. ಧರ್ಮಶಾಸ್ತ್ರವಿಲ್ಲದೆ ಪಾಪವನ್ನು ಪ್ರಕಟಿಸಿಕೊಡುವಂತದ್ದು. We cannot understand the depth of that gospel. ಆ ಒಂದು ಸುವಾರ್ತೆಯ ಒಂದು ಆಳತೆ ನಮಗೆ ಅರ್ಥವಾಗ್ತಾ ಇರಲಿಲ್ಲ. ಅದು ಯಾರಿಗೆ ಅರ್ಥ ಆಗ್ತದೆ? ಯೆಹೂದ್ಯರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಯಾಕಂದ್ರೆ ಆ ಧರ್ಮಶಾಸ್ತ್ರದಲ್ಲಿ ಇದ್ದು ಅದನ್ನ ಹಿಂಬಾಲಿಸಿ ಆ ಕಷ್ಟದಲ್ಲಿದ್ದು ಅದು ಅದನ್ನ ಸ್ಲೇವರಿ ಎಂಬುದಾಗಿ ಕರೀತಾ ಇದ್ದಾರೆ, ದಾಸತ್ವ ಎಂಬುದಾಗಿ ಕರೀತಾ ಇದ್ದಾರೆ. ಸೊ ಅದರದಿಂದ ಬಿಡುಗಡೆ ಹೊಂದಿದ ಯಾರಿವರು? ಗಲಾತ್ಯದವರು. ಪ್ರೈಸ್ ದಿ ಲಾರ್ಡ್. ಸೊ ದೇ ನೋ ವೆರಿ ವೆಲ್ ದ ಡೆಪ್ತ್ ಆಫ್ ದ ಗಾಸ್ಪಲ್, ರೈಟ್? ಸೊ ಬಿಕಾಸ್ ಯು ಕೆನಾಟ್ ಅಪ್ರಿಶಿಯೇಟ್ ದ ಗ್ರೇಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ the law. ಧರ್ಮಶಾಸ್ತ್ರವನ್ನು ಅರ್ಥೈಸದೇ ಇದ್ದರೆ ನಿಮಗೆ ಆ ಒಂದು ಕೃಪೆಯ ಒಂದು ಅರ್ಹತೆ ಗೊತ್ತಾಗುವುದಿಲ್ಲ. Praise the Lord. So when we receive salvation, ನಾವು ರಕ್ಷಣೆಯನ್ನು ಅನುಭವಿಸಿದಾಗ what was your thought? ನಿಮ್ಮ ಆಲೋಚನೆ ಏನಾಗಿತ್ತು? Just think about it. I'm just asking. We'll close with that. ಇದರಲ್ಲಿ ನಾವು ಮುಕ್ತಾಯಗೊಳಿಸ್ತೇವೆ. ಇನ್ನು ಮುಂದೆ ಓದಾದ್ರೆ ನಮಗೆ ಇನ್ನು ನೀಟಾಗಿ ಪೌಲನು ಎಕ್ಸ್ಪ್ಲೇನ್ ಮಾಡ್ತಾನೆ. ಅಂದ್ರೆ ಧರ್ಮಶಾಸ್ತ್ರವು ಒಂದು ತೆಲುಗಲ್ಲಿ ಒಂದು ಸುಂದರವಾದ ವರ್ಡ್ ಉಪಯೋಗಿಸಲ್ಪಟ್ಟು ಪೆದ್ದ ಬಾಲ ಶಿಕ್ಷಾ ಅನೇ ಪದము ಉಪಯೋಗಿಸಲ್ಪಟ್ಟಿದೆ. ತೆಲುಗು ಕನ್ನಡದಲ್ಲಿ ಏನಂತಿದೆ? ಪೆದ್ದ ಬಾಲ ಶಿಕ್ಷೆ ಅಂದ್ರೆ ಅಪ್ಪರ್ ಪ್ರೈಮರಿ ಎಜುಕೇಶನ್ ಅಂತ ಹೇಳಿ, ರೈಟ್? ಸೊ ಪ್ರೈಮರಿ ಎಜುಕೇಶನ್ ಅಂದ್ರೆ ಸ್ಕೂಲ್ ಎಜುಕೇಶನ್ ಇದ್ದಾಗೆ, ರೈಟ್? ಧರ್ಮಶಾಸ್ತ್ರ. ಸೊ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಇನ್ ದ ಕಮಿಂಗ್ ವೀಕ್. ಬಟ್ ಯು ಜಸ್ಟ್ ಥಿಂಕ್ ಅಬೌಟ್ ದಿಸ್ ವೆನ್ ಯು ರಿಸೀವ್ಡ್ ಸಾಲ್ವೇಷನ್. ನಿಮಗೆ ರಕ್ಷಣೆಯನ್ನು ನೀವು ಸ್ವೀಕರಿಸಿದಾಗ ಹ್ಯಾವ್ ಯು ಥಾಟ್ ಅಬೌಟ್ ದಿಸ್ ಫ್ರಮ್ ವಾಟ್ ಯು ಆರ್ ಸೇವ್ಡ್? ಯಾವುದರಿಂದ ನೀವು ರಕ್ಷಣೆ ಹೊಂದಿದ್ರಿ ಎಂಬುದಾಗಿ ನೀವು ಆಲೋಚಿಸಿದಿರಾ? ಹ್ಯಾವ್ ಯು ಥಾಟ್ ಅಬೌಟ್ ಇಟ್? ಆಲೋಚಿಸಿದಿರಾ? ಜಸ್ಟ್ ಜನರಲಿ ನಾವು ಅನ್ಕೊಳ್ತೇವೆ ನರಕದಿಂದ ನಾವು ರಕ್ಷಿಸಲ್ಪಟ್ಟಿದೆ, ಪಾಪವು ತೊಳೆಯಲ್ಪಟ್ಟಿದೆ ಅಷ್ಟೇ. ಅಂದ್ರೆ ಅದರ ಆಲತೆ ನಿಮಗೆ ಗೊತ್ತಾಗಬೇಕಾದ್ರೆ ಧರ್ಮಶಾಸ್ತ್ರ ನೋಡಿ ಗೊತ್ತಾಗ್ತಾರೆ. ಇಟ್ಸ್ ವೆನ್ ಯು ರೀಡ್ ವಾಟ್ ಆಲ್ ದ ಕರ್ಸಸ್ ಆರ್ ದೇರ್, ಐ ಸಜೆಸ್ಟ್ ಡೋಂಟ್ ರೀಡ್. ಓದದೇ ಇರೋದು ಕೂಡ ಒಳ್ಳೆಯದೇ, ಬಟ್ ಓದಿದ್ರೆ ಅದರ ನಿಜವಾದ ಆಲತೆ ನಿಮಗೆ ಗೊತ್ತಾಗ್ತದೆ. ಇಟ್ಸ್ ಸೋ ಟೆರಿಬಲ್ ಇಫ್ ಯು ರೀಡ್ ದಟ್ ಹೌ ಟೆರಿಬಲ್ ಇಟ್ ಈಸ್ ಅಂಡ್ ಹೌ ಗಾಡ್ ಡೆಲಿವರ್ಡ್ ಅಸ್ ಫ್ರಮ್ ದಟ್. ಆ ಅಧ್ಯಾಯವನ್ನು ನೀವು ಓದೋದಾದ್ರೆ ನಿಮಗೆ ಗೊತ್ತಾಗ್ತದೆ ವಿಮೋಚನ ಕಾಂಡ ಯಾವ ತರದಂತ ಭಯಾನಕ ಶಾಪಗಳಿವೆ. ಧರ್ಮೋಪದೇಶ ಕಾಂಡ, ಧರ್ಮೋಪದೇಶ ಕಾಂಡ 13 ವರ್ಸ್ ಆನ್ವರ್ಡ್ಸ್ ಅಲ್ಲಿ ಬರ್ದಿದೆ ಎಲ್ಲಾ ಶಾಪ ಯಾವ ರೀತಿ ಆಗಿದೆ, ಅದು ಎಂತ ಭಯಾನಕವಾಗಿದೆ ಎಂಬುದಾಗಿ. ಓಕೆ, ಬಟ್ ಗಾಡ್ ಡೆಲಿವರ್ಡ್ ಅಸ್ ಸೋ ಗ್ರೇಷಿಯಸ್ಲಿ ಬೈ ಹಿಸ್ ಲವ್. ದೇವರು ತನ್ನ ಪ್ರೀತಿಯ ನಿಮಿತ್ತವಾಗಿ ನಮ್ಮನ್ನ ಎಷ್ಟೋ ಸುಂದರವಾಗಿ ಬಿಡುಗಡೆಗೊಳಿಸಿದನು. ಸೊ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಸೋ ಮಚ್ ಲವ್ ಫ್ರಮ್ ಗಾಡ್ ಅಂಡ್ ರಿಸೀವಿಂಗ್ ದಿಸ್ ಸಾಲ್ವೇಷನ್ ಬೈ ಗ್ರೇಸ್, ದೇವರಿಂದ ಅಷ್ಟು ಪ್ರೀತಿಯನ್ನು ಅನುಭವಿಸಿ ಆ ರಕ್ಷಣೆಯನ್ನು ನಾವು ಕೃಪೆಯಿಂದ ಸ್ವೀಕರಿಸಿದ ಮೇಲೆ, ಲೆಟ್ us not go back to that law saying that we have to do so and so things so that God will be pleased. ಧರ್ಮಶಾಸ್ತ್ರಕ್ಕೆ ಮತ್ತೊಂದು ಬಾರಿ ನಾವು ಹೋಗುದು ಬೇಡ, ನಾವು ಈ ಎಲ್ಲಾ ಕ್ರಿಯೆಗಳಿಂದ ನಾವು ದೇವರನ್ನು ಮೆಚ್ಚಿಸಬಹುದು ಎಂಬ ಆಲೋಚನೆಗೆ. Never think that I am being punished by God because I am like this. ನಾನು ದೇವರಿಂದ ಶಿಕ್ಷಿಸಲ್ಪಟ್ಟಿದ್ದೇನೆ, ಶಿಕ್ಷೆ ಹೊಂದಿದ್ದೇನೆ, ನಾನು ಈ ರೀತಿಯಾಗಿ ಮಾಡಿದ್ದರಿಂದ ಎಂಬ ಆಲೋಚನೆ ನಿಮ್ಮ ಮನಸ್ಸಿಗೆ ಬರಬೇಕು. Never think that you will do something only then God's blessing will be upon you. ನಾನು ಮಾಡ್ತೇನೆ ಅದರಿಂದ ದೇವರ ಆಶೀರ್ವಾದ ನನ್ನ ಮೇಲೆ ಬರ್ತದೆ ಎಂದಾಗ ಆಲೋಚಿಸಬೇಡ್ರಿ. For everything only one source, that is Jesus Christ. ಎಲ್ಲದಕ್ಕೂ ಒಂದೇ ಮೂಲ, ಅದು ಯೇಸು ಸ್ವಾಮಿ. And your faith in him. ಮತ್ತು ನಿಮ್ಮಲ್ಲಿ ಆತನ ಮೇಲೆ ನಿಮ್ಮ ನಂಬಿಕೆ ಮಾತ್ರವೇ. Praise the Lord. Hallelujah. Glory to Jesus. Praise God.